ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎಲ್ಲ ಆರಾಮಾಗಿದ್ದೀರಾ ಅಂತ. ಏನಿವತ್ತು ಆರ್ಟ್ ಬುಕ್ ಇಟ್ಕೊಂಡು ಪ್ರಿಡಿಕ್ಷನ್ ಮಾಡ್ತಾ ಇದ್ದೀನಿ ಅನ್ಕೋಬೋದು. ಬಟ್ ಇಟ್ಸ್ ಮೋರ್ ಲೈಕ್ ಕಲರ್ ಥೆರಪಿ ಥರನೇ ತಗೋಬೋದು, ಸಮಥಿಂಗ್ ಡಿಫ್ರೆಂಟ್. ದ ಓನ್ಲಿ ಥಿಂಗ್ ಈಸ್ ಸ್ವಲ್ಪ ಹೀಲ್ ಮಾಡೋದಕ್ಕೆ, ತುಂಬ ಜನಕ್ಕೆ ಹೀಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಫಾರ್ ಶೋರ್ ಇದು. ಇದನ್ನು ನೋಡಿಕೊಂಡು ನೀವು ಮೆಸೇಜಸ್ ಕೂಡ ನಿಮಗೇನು ಪ್ರಿಡಿಕ್ಷನ್ ಬಂದಿದೆ ಅದನ್ನು ಕೂಡ ಕೇಳಬಹುದು. ದ ಓನ್ಲಿ ಥಿಂಗ್ ಈಸ್ ತುಂಬ ಜನಕ್ಕೆ ಹೀಲ್ ಮಾಡುತ್ತೆ ಇದು, ಆ್ಯಂಡ್ ತುಂಬ ಜನಕ್ಕೆ ಡಿಸ್ಟ್ರಾಕ್ಟ್ ಆಗಲ್ಲ. ಒಬ್ಬೊಬ್ಬರು ಪ್ರಿಡಿಕ್ಷನ್ ಕೇಳ್ತಾನೂ ಓವರ್ ಥಿಂಕ್ ಮಾಡೋರು ಇದ್ದಾರೆ. ಸೊ ನಿಮಗಿದು ತುಂಬ ಹೆಲ್ಪ್ ಆಗುತ್ತೆ, ಡಿಸ್ಟ್ರಾಕ್ಟ್ ಆಗೋದಕ್ಕೆ ಬಿಡಲ್ಲ. ಆ್ಯಂಡ್ ಮೋರ್ ಓವರ್ ಇಟ್ಸ್ ಅ ಥೆರಪಿ. ಓಕೆ, ಥೆರಪಿ ವಿತ್ ಪ್ರಿಡಿಕ್ಷನ್ ಅಂತಲೇ ಅಂದ್ಕೊಳ್ಳಿ. ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಬೈ ದ ಎಂಡ್ ಆಫ್ ದ ವಿಡಿಯೋ ಏನು ಅನಿಸ್ತು, ಈ ಥರ ನಿಮಗೆ ವೀಡಿಯೋಸ್ ಬೇಕಾ ಬೇಡವಾ ಅಂತ. ಬಟ್ ಎಸ್, ಆ್ಯಸ್ ಯೂಶ್ವಲ್ ನಮಗೆ ಈ ಒಂದು ವೀಡಿಯೋಸಲ್ಲೂ 2 ಆಪ್ಷನ್ಸ್ ಇದೆ. ಓಕೆ, ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಇದೆ. 2 ಫೈಲ್ಸ್ ಇದೆ, ಒಂದನ್ನು ಚೂಸ್ ಮಾಡ್ಬೋದು ನೀವು ಡೇಟ್ ಆಫ್ ಬರ್ತ್ ಪ್ರಕಾರ, ಅಥವಾ ಐ ಥಿಂಕ್ ಕಲರ್ಸ್ ಆರ್ ಸಮ್ ಇಮೋಜಿಸ್ ಇಟ್ಟಿರ್ತೀನಿ, ಅದ್ರ ಪ್ರಕಾರ ಕೂಡ ಚೂಸ್ ಮಾಡ್ಬೋದು. ಆ್ಯಸ್ ಯೂಶ್ವಲ್ ಡಿಸ್ಕ್ರಿಪ್ಷನಲ್ಲಿ ಟೈಮ್ ಸ್ಟ್ಯಾಂಪ್ಸ್ ಇರುತ್ತೆ. ಓಕೆ, ಮೇಯ್ನಾಗಿ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜನರಲ್ ಪ್ರಿಡಿಕ್ಷನ್, ಲವ್ ಲೈಫ್ ಪ್ರಿಡಿಕ್ಷನ್, ಬೋತ್ ಸಿಂಗಲ್ಸ್ ಅಥವಾ ಕಮಿಟೆಡ್ ಆಗಿರೋರಿಗೆ, ಕರಿಯರ್ ಪ್ರಿಡಿಕ್ಷನ್, ಫಿನಾನ್ಸ್ ಪ್ರಿಡಿಕ್ಷನ್, ಎವ್ರಿಥಿಂಗ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಎಲ್ಲ ನಾರ್ಮಲ್ ಆಗಿರುತ್ತೆ. ಇಟ್ಸ್ ಜಸ್ಟ್ ದಟ್ ಇದು ನಾನೇ ಮಾಡಿರೋದು, ಬೈ ದ ವೇ, ಕಲರ್ ಸ್ಕೆಚಿಂಗ್, ಯಾವುದೋ ಬೇರೆ ವಿಡಿಯೋ ಅಲ್ಲ. ದ್ಯಾಟ್ಸ್ ಮೀ. ಎಸ್ ಗೈಸ್, ನಿಮಗೋಸ್ಕರ ಸಮಥಿಂಗ್ ಡಿಫ್ರೆಂಟ್ ಟ್ರೈ ಮಾಡಿದ್ದೀನಿ, ಸಮಥಿಂಗ್ ಇಂಟ್ರೆಸ್ಟಿಂಗ್. ಆ್ಯಸ್ ಯೂಶ್ವಲ್ ನನಗೆ ಸೇಮ್ ರೂಟೀನ್ ಅಂದರೆ ನಾನು ಮಧ್ಯದಲ್ಲಿ ಡಿಸಪಾಯಿಂಟ್ ಆಗಿಬಿಡ್ತೀನಿ ನಾನೇ. ಸೊ ಯಾ, ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಓಕೆ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 119 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಆಗ್ತಾನವರೆಗೆ ವಾಟ್ಸಪ್ ಮಾಡೋದಾಯಿತು. ಓಕೆ, ಡಿಸ್ಕ್ರಿಪ್ಷನ್ ಆಲ್ರೆಡಿ ನೋಡ್ಕೊಂಡು ಬಂದಿದ್ದೀರಾ ಅನ್ಕೊತೀನಿ. ಟೈಮ್ ಸ್ಟ್ಯಾಂಪ್ಸ್ ಇದೆ. ಗ್ರೂಪ್ 1, ಗ್ರೂಪ್ 2 ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಸೊ ಹೆಲೋ ಗ್ರೂಪ್ 1, ಯಾರೆಲ್ಲ ಫಸ್ಟ್ ಗ್ರೂಪ್ ಚೂಸ್ ಮಾಡಿದರೆ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ ಸಿ. ನಿಮಗೆ ಆಲ್ರೆಡಿ ನಾನು 5 ಕಾರ್ಡ್ಸ್ನ ಪುಲ್ ಮಾಡಿದ್ದೀನಿ. ನನಗೆ ಕಾರ್ಡ್ಸ್ ಬಂದಿರೋದು ನಿಮಗೆ ಹರ್ಮಿಟ್, 5 ಆಫ್ ಕಪ್ಸ್, 3 ಆಫ್ ಪೆಂಟಕಲ್ಸ್, ಏಸ್ ಆಫ್ ಪೆಂಟಕಲ್ಸ್, ಸ್ಟ್ರೆಂತ್. ಓಕೆ, ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು. ಓಕೆ, ಸೊ ಎಟ್ ದ ಎಂಡ್ ಆಫ್ ದ ವಿಡಿಯೋ ಹೇಳಿ ನಿಮಗೆ ಕಲರ್ ಥೆರಪಿ ಜೊತೆ ಪ್ರಿಡಿಕ್ಷನ್ ಏನು ಅನಿಸ್ತು ಅಂತ. ಇಟ್ ಮ್ಯಾಟರ್ಸ್ ಟು ಮೀ. ಗ್ರೂಪ್ 1, ಈ 5 ಕಾರ್ಡ್ಸ್ ಏನು ಬಂದಿದೆ, ರೀಡಿಂಗ್ ಹೋಗೋದಕ್ಕೂ ಮುಂಚೆ ಒಂದು ಡೀಪ್ ಬ್ರೆತ್ ತಗೊಳ್ಳಿ, ಉಸಿರಾಡಿ, ಡೀಪಾಗಿ ಉಸಿರಾಡಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಎಕ್ಸಾಕ್ಟ್ಲಿ ಏನಾಗುತ್ತೆ ಅಂತ ಹೇಳ್ತಾ ಇಲ್ಲ, ಬಟ್ ಗೈಡೆನ್ಸ್ ಮೇಯ್ನಾಗಿ ನಿಮಗೆ ತುಂಬ ಬರ್ತಾ ಇದೆ ನಿಮ್ಮ ಕರೆಂಟ್ ಸಿಚುವೇಶನ್ ಮೇಲೆ ಮೇಯ್ನಾಗಿ. ಆ್ಯಂಡ್ ಒಂದಷ್ಟು ಇಂಪಾರ್ಟೆಂಟ್ ಚಾಯ್ಸಸ್ ಮಾಡೋದಕ್ಕೆ ಇದು ನಿಮಗೆ ಹೆಲ್ಪ್ ಮಾಡುತ್ತೆ. ತುಂಬ ಜನ ಎಮೋಷ್ನಲಿ ಯಾವುದೋ ಒಂದು ಸಿಚುವೇಶನ್ ಭಾರ, ಎಮೋಷ್ನಲ್ ವೆಯ್ಟ್ ಕ್ಯಾರಿ ಮಾಡ್ತಾ ಇದ್ದೀರಾ ತುಂಬ ವರ್ಷಗಳಿಂದ, ತುಂಬ ತಿಂಗಳಿಂದ ಅಂತ ನೋಡ್ತಾ ಇದ್ದೀನಿ. ದಿನ ಏನಾಗುತ್ತೆ, ಎಲ್ಲರಿಗೂ ಸ್ಮೈಲ್ ಮಾಡ್ತೀರಾ, ಕೆಲಸ ಮಾಡ್ತೀರಾ, ಜನರನ್ನ ಚೆನ್ನಾಗಿ ಮಾತಾಡಿಸ್ತೀರಾ, ಬಟ್ ಡೀಪ್ ಇನ್ಸೈಡ್ ಯಾವುದೋ ಒಂದು ವಿಚಾರ ನಿಮಗೆ ತುಂಬ ಹರ್ಟ್ ಮಾಡ್ತಾ ಇದೆ. ಅದು ರಿಲೇಷನ್ಶಿಪ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಫ್ಯಾಮಿಲಿ ಇಶ್ಯೂಸ್ ಆಗಿರ್ಬೋದು, ಕರಿಯರ್ ಪ್ರೆಷರ್ ಆಗಿರ್ಬೋದು. ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿದ ಥರ ಲೈಫ್ ಹೋಗ್ತಾ ಇಲ್ಲ ಅನ್ನೋ ಒಂದು ಥಾಟಲ್ಲಿದ್ದೀರಾ. ಸಿ, ಮೇಯ್ನಾಗಿ ಹರ್ಮಿಟ್ ಕಾರ್ಡ್ ಏನಿದೆ, ಸೆಲ್ಫ್ ಡಿಸ್ಕವರಿ ಫೇಸಲ್ಲಿದ್ದೀರಾ ನೀವು. ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳೋ ಫೇಸಲ್ಲಿದ್ದೀರಾ. ಹೊರಗಡೆ ಆನ್ಸರ್ಸ್ನ ಹುಡುಕ್ಬೇಡಿ. ಲೈಫ್ ನಿಮ್ಮಿಂದ ಏನು ಕೇಳ್ತಾ ಇದೆ ಅಂದರೆ ನಿನ್ನೊಳಗೇನೆ ಇದೆ ಆನ್ಸರ್ಸ್, ಅದ್ರ ಮೇಲೆ ಫೋಕಸ್ ಮಾಡು. ಎಲ್ಲರನ್ನೂ ಅಡ್ವೈಸ್ ಮಾಡೋದಕ್ಕೆ ಹೋಗಬೇಡ. ನಿನ್ನ ಇಂಟ್ಯೂಷನ್, ನಿನ್ನ ಒಳ ಮನಸ್ಸು ಏನು ಹೇಳ್ತಾ ಇದೆ ಅದ್ರ ಮೇಲೆ ಫೋಕಸ್ ಮಾಡು. ಡೀಪ್ ಡೌನ್ ನಿನಗೆ ಆಲ್ರೆಡಿ ಗೊತ್ತು ನಿನ್ನ ಲೈಫಲ್ಲಿ ಏನು ಚೇಂಜ್ ಬೇಕು ಅಂತ ಹೇಳ್ತಾ ಇದೆ. ಬಟ್ ಎಸ್, 1 by 1 ನೋಡೋಣ. ಗ್ರೂಪ್ 1, ಲವ್ ಆ್ಯಂಡ್ ರಿಲೇಷನ್ಶಿಪ್. ಇದೇ ಒಂದು ಸೆಕ್ಟರಲ್ಲಿ ಸ್ಟ್ರಾಂಗ್ ಎನರ್ಜಿ ನಾನು ನೋಡ್ತಾ ಇರೋದು. ತುಂಬ ಜನ ಏನು ನೋಡ್ತಾ ಇದ್ದೀನಿ ಅಂದರೆ, ನಿಮ್ಮ ಲೈಫಲ್ಲಿ ಒಬ್ಬರು ಇದ್ದಾರೆ, ಒಂಥರ ಮಿಕ್ಸ್ಡ್ ಸಿಗ್ನಲ್ಸ್ ಕೊಡ್ತಾ ಇದ್ದಾರೆ ನಿಮಗೆ.
ಒನ್ ಡೇ ತುಂಬ ಖುಷಿಯಾಗಿರ್ತಾರೆ, ಕೇರ್ ಮಾಡ್ತಾರೆ, ಅಫೆಕ್ಷನ್ ತೋರಿಸ್ತಾರೆ. ವೆರಿ ನೆಕ್ಸ್ಟ್ ಡೇ ನಿಮ್ಮಿಂದ ದೂರ ಒಂಥರ ಡಿಸ್ಟೆಂಟ್ ಫೀಲ್ ಮಾಡೋದು, ಒಂಥರ ಬ್ಯುಸಿ ಬ್ಯುಸಿ ಇದ್ದೀನಿ ಅನ್ನೋ ಒಂದು ವೈಬ್ ಕೊಡೋದು. ಅವರ ಈ ಒಂದು ಬಿಹೇವಿಯರ್ ನಿಮಗೆ ಯಾವ ಥರ ಕ್ವೆಶನ್ ಬರ್ತಾ ಇದೆ ಅಂದರೆ, ನಾನೇನಾದ್ರು ರೈಟ್ ಪರ್ಸನ್ ಅಲ್ವಾ ಇವ್ರಿಗೆ, ನಾನು ಇನ್ನೂ ಏನಾದ್ರು ಮಾಡಬೇಕಾ, ಈ ಥಾಟ್ ನಿಮಗೆ ತುಂಬ ಬರ್ತಾ ಇದೆ. ಯಾರಾದ್ರೂ ನಿಮ್ಮನ್ನ ಜೆನ್ಯೂನ್ ಆಗಿ ನಿಮ್ಮನ್ನ ವ್ಯಾಲ್ಯೂ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮನ್ನ ಕಾನ್ಸ್ಟೆಂಟ್ಲಿ ಕನ್ಫ್ಯೂಸ್ಡ್ ಆಗಿ ಕೂರ್ಸಲ್ಲ. ಲವ್ ಒಂಥರ ಯಾವುದೋ ಒಂದು ಕ್ವಿಜ್ ಅಥವಾ ಪಜಲ್ ಸಾಲ್ವ್ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ಬಾರ್ದು. ಲವ್ ಯಾವತ್ತೂ ಡಿಫಿಕಲ್ಟ್ ಫೀಲ್ ಮಾಡಿಸ್ಬಾರ್ದು, ರೈಟ್? ನಾನು ಏನು ನೋಡ್ತಾ ಇದ್ದೀನಿ, ಗ್ರೂಪ್ ಒಂದು ಮೆಸೇಜ್ಗೋಸ್ಕರ ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ ಈ ಪರ್ಸನ್ ಕಡೆಯಿಂದ. ಅವ್ರ ಕಡೆಯಿಂದ ಒಂದು ಅಪಾಲಜಿ, ಒಂದು ಸಾರಿ ಕೇಳ್ತಾರೇನೋ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ. ಅವ್ರ ಕಡೆಯಿಂದ ಒಂದು ಸೈನ್ ಬರುತ್ತೇನೋ, ಮತ್ತೆ ನಮ್ಮಿಬ್ರು ಮಧ್ಯೆ ನಾರ್ಮಲ್ ಆಗುತ್ತೇನೋ, ಆ ಥರ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರಾ. ಬಟ್ ನೀವು ಒಂದು ಥಿಂಗ್ ಮರಿತಾ ಇದ್ದೀರಾ ಗ್ರೂಪ್ ನೀವು ವೆಯ್ಟ್ ಮಾಡ್ತಾ ಲೈಫು ಟೈಮ್ ಎಲ್ಲ ಹೋಗ್ತಾ ಇದೆ. ಇದು ಕೆಲವೊಬ್ಬೊಬ್ರಿಗೆ ಬರ್ತಾ ಇದೆ. ಆ್ಯಂಡ್ ಕೆಲವೊಬ್ಬೊಬ್ರಿಗೆ ನಂಗೆ ಏನು ಬರ್ತಾ ಇದೆ ಅಂದರೆ, ಓಕೆ, ಒಂದು ಪರ್ಸನ್ ಇದ್ದಾರೆ, ಜೆನ್ಯೂನ್ ಫೀಲಿಂಗ್ಸ್ ಇದೆ, ಹವೆವರ್ ಫೀಲಿಂಗ್ಸ್ ಮ್ಯಾಟರ್ ಆಗಲ್ಲ, ಬಟ್ ಅವರು ಎಮೋಷ್ನಲಿ ನಿಮಗೆ ಓಪನ್ ಅಪ್ ಆಗ್ತಾ ಇಲ್ಲ, ಎಮೋಷ್ನಲಿ ನಿಮಗೆ ಅವೈಲೇಬಲ್ ಆಗ್ತಾ ಇಲ್ಲ. ಯಾವಾಗಲೂ ಒಂದು ಪರ್ಸನ್ ನಮಗೆ ಕೇರ್ ಮಾಡಬಹುದು, ಬಟ್ ಅವರು ನಮಗೆ ಒಂದು ಕಮಿಟ್ಮೆಂಟ್, ಒಂದು ರಿಲೇಶನ್ಶಿಪ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದನ್ನ ಕೊಡೋದಕ್ಕೆ ತುಂಬ ಸಲ ರೆಡಿ ಇರಲ್ಲ. ಅದೇ ನಿಮ್ಮ ವಿಚಾರದಲ್ಲೂ ಆಗ್ತಾ ಇರೋದು. ಒಂದು ಪರ್ಸನ್, ಓಕೆ, ಅವ್ರಿಗೆ ಫೀಲಿಂಗ್ಸ್ ಇದೆ, ಜೆನ್ಯೂನ್ ಆಗಿ ಕೇರ್ ಮಾಡ್ತಾರೆ, ಒಳ್ಳೆ ವ್ಯಾಲ್ಯೂ ಇದೆ, ಬಟ್ ಈ ಪರ್ಸನ್ ಕಮಿಟ್ಮೆಂಟಿಗೆ ನಿಮ್ಮ ಜೊತೆ ರೆಡಿ ಇಲ್ಲ. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಸೊ ಇದೆಲ್ಲ ಹೋಲ್ ಸಿಚುವೇಶನ್ ನಿಮ್ಮನ್ನ ಯಾವ ಥರ ಯೋಚನೆ ಬರಿಸ್ತಾ ಇದೆ ಅಂದರೆ, ಓಕೆ, ಅವ್ರು ಚೇಂಜ್ ಆಗ್ಬೋದೇನೋ, ಅಥವಾ ಮುಂದಿನ ತಿಂಗಳು ಸರಿ ಹೋಗ್ಬೋದೇನೋ, ಅಥವಾ ಅವ್ರಿಗೆ ಕೆಲಸದ ಪ್ರೆಷರ್ ಇರಬಹುದೇನೋ, ಅದಕ್ಕೆ ಈ ಥರ ಆಡ್ತಾ ಇದ್ದಾರೆ. ಎಲ್ಲ ಈ ಸಿಚುವೇಶನ್ ಎಂಡ್ ಆಗುತ್ತೆ, ಹೀಗೆಲ್ಲ ನೀವೇ ಆನ್ಸರ್ ಮಾಡ್ಕೊತಾ ಇದ್ದೀರಾ. ತುಂಬ ಮೇ ಬಿ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ಕೊತ ಕೂರ್ತಾ ಇದ್ದೀರಾ. ಅವರು ಮಾತಾಡಿರೋದು, ಪ್ರಾಮಿಸಸ್ ಕೊಟ್ಟಿರೋದು, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಅವರ ಆ್ಯಕ್ಷನ್ಸ್ ಅಬ್ಸರ್ವ್ ಮಾಡಿ ಸಾಕು. ನಿಮಗೆ ತುಂಬ ಕ್ವೆಶನ್ಸಿಗೆ ಆನ್ಸರ್ಸ್ ಸಿಕ್ಬಿಡುತ್ತೆ ನಿಮಗಲ್ಲೇ. ಓಕೆ, ತುಂಬ ಜನ ಗ್ರೂಪ್ ನಿಮ್ಮ ಪಾಸ್ಟ್ ಯಾವುದೋ ಒಂದು ಪಾಸ್ಟ್ ಪರ್ಸನ್ ಮೇಲೆ ನೀವಿನ್ನೂ ಅಟ್ಯಾಚ್ಡ್ ಆಗಿದ್ದೀರಾ, ನೀವು ಮೂವ್ ಆನ್ ಆಗಿಲ್ಲ. ಆ್ಯಂಡ್ ಯಾರೆಲ್ಲ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ, ಆ ಪರ್ಸನ್ನ ನೀವು ಹಳೆ ಪರ್ಸನಿಗೆ ಕಂಪೇರ್ ಮಾಡ್ಕೊಂಡು ಕೂರ್ತಾ ಇದ್ದೀರಾ. ಅದೇನಾಗ್ತಾ ಇದೆ, ನಿಮ್ಮ ಎಲ್ಲ ರಿಲೇಶನ್ಶಿಪ್ಗೂ ಅದು ಎಫೆಕ್ಟ್ ಆಗ್ತಾ ಇದೆ. ಬಿಕಾಸ್ ನಿಮ್ಮ ಹಾರ್ಟ್ ಯಾರೇ ಬಂದ್ರೂ ಒಂದ್ಸಲ ಹಿಂದೆ ತಿರುಗಿ ನೋಡ್ತಾ ಇದೆ ಆ ಪರ್ಸನ್ ಕಡೆಗೆ. ನೀವು ಪ್ರಿಟೆಂಡ್ ಮಾಡ್ತಾ ಇರ್ಬೋದು, ನಾನು ಚೆನ್ನಾಗಿದೆ, ನಾನು ಓಕೆ ಆಗಿದೆ, ನಾನೆಲ್ಲ ಮರ್ತಿದ್ದೀನಿ, ಬಟ್ ನೋ, ಇದು ನೀವು ಪ್ರಿಟೆಂಡ್ ಮಾಡ್ತಾ ಇರೋದು, ರಿಯಾಲಿಟಿ ಅಲ್ಲ ಇದು. ಹೀಲಿಂಗ್ ಯಾವಾಗ ಆಗುತ್ತೆ ಅಂದರೆ, ಓಕೆ, ಪಾಸ್ಟಲ್ಲಿ ಒಬ್ಬ ಪರ್ಸನ್ ಅಥವಾ ಒಬ್ಳು ಪರ್ಸನ್ ಇದ್ಲು, ಅವಳು ನನಗೊಂದು ಲೆಸನ್ ಕಲಿಸಿದ್ಲು, ಬಟ್ ಅವಳು ನನ್ನ ಲೈಫ್ ಲಾಂಗ್ ಪಾರ್ಟ್ನರ್ ಅಲ್ಲ. ಯಾವಾಗ ಇದನ್ನು ಆಕ್ಸೆಪ್ಟ್ ಮಾಡ್ಕೊತೀರಾ, ಆವಾಗ ನಿಮ್ಮ ಹೀಲಿಂಗ್ ಕಂಪ್ಲೀಟ್ ಆಗುತ್ತೆ. ಓಕೆ, ಆ್ಯಂಡ್ ಎಸ್ಪೆಷಲಿ ಯಾರೆಲ್ಲ ಸಿಂಗಲ್ಸ್ ಇದ್ದೀರಾ, ನಿಮಗೆ ಮೇಯ್ನಾಗಿ ಏಸ್ ಆಫ್ ಪೆಂಟಕಲ್ಸ್ ಬಂದಿದೆ, ಮೇಯ್ನಾಗಿ ನ್ಯೂ ಬಿಗಿನಿಂಗ್ ತೋರಿಸ್ತಾ ಇದೆ. ಯಾರೆಲ್ಲ ಸಿಂಗಲ್ ಇದ್ದೀರಾ, ಯಾರೂ ಇಲ್ಲ ನಿಮ್ಮ ಲೈಫಲ್ಲಿ, ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಿಲ್ಲ, ನಿಮಗೆ ಮೇಯ್ನಾಗಿ ಒಂದು ನ್ಯೂ ಪರ್ಸನ್ ಬರ್ತಾ ಇದ್ದಾರೆ. ವೆರಿ ಸ್ಲೋಲಿ ಬರ್ತಾರೆ ನಿಮ್ಮ ಲೈಫ್ಗೆ. ನಿಮ್ಮ ವರ್ಕ್, ಇನ್ ಕೇಸ್ ನೀವು ಓದ್ತಾ ಇದ್ದೀರಾ ಅಂದರೆ ಸ್ಟಡೀಸ್ ಕಡೆಯಿಂದ, ಅಥವಾ ಇನ್ ಕೇಸ್ ಕೆಲಸನೂ ಮಾಡ್ತಾ ಇಲ್ಲ, ಓದ್ತಾನೂ ಇಲ್ಲ ಅಂದರೆ ಫ್ಯಾಮಿಲಿ ಕನೆಕ್ಷನ್ಸಿಂದ ಪಾಸಿಬಿಲಿಟೀಸ್ ಇದೆ. ಅಥವಾ ರೀಸೆಂಟಾಗಿ ಏನಾದರೂ ಒಂದು ಹೊಸ ಪ್ಲ್ಯಾನ್ ಮಾಡಿದ್ದೀರಾ, ಟ್ರಾವ್ಲಿಂಗ್ ಆಗಿರ್ಬೋದು, ಅಂದರೆ ಟ್ರಾವ್ಲಿಂಗಲ್ಲಿ ಮೀಟ್ ಆಗೋ ಪಾಸಿಬಿಲಿಟೀಸ್ ಇದೆ. ಆ್ಯಂಡ್ ತುಂಬ ಜನಕ್ಕೆ ಇವಾಗ ಪಾರ್ಟೀಸ್ ಅಥವಾ ಎಲ್ಲರೂ ಫ್ರೆಂಡ್ಸ್ನ ಮೀಟ್ ಆಗಿರೋ ಟೈಮಲ್ಲಿ ಮ್ಯೂಚುವಲ್ ಫ್ರೆಂಡ್ಸ್ ಥ್ರೂ ಮೀಟ್ ಆಗೋ ಪಾಸಿಬಿಲಿಟೀಸ್ ಇದೆ. ಬಟ್ ಇಮಿಡಿಯೇಟ್ಲಿ ಇದು ಕಮಿಟ್ಮೆಂಟಿಗೆ ಹೋಗಲ್ಲ, ತುಂಬ ಸ್ಲೋ ಹೋಗುತ್ತೆ. ಬಿಕಾಸ್ ಪೆಂಟಕಲ್ಸ್ ಎನರ್ಜಿ ಬಂದಿರೋದ್ರಿಂದ ತುಂಬ ಸಿಂಪಲ್ ವೇಯಲ್ಲಿ ಕನೆಕ್ಟ್ ಆಗ್ತೀರಾ. ಸ್ಟಾರ್ಟಿಂಗ್ ನಿಮಗೆ ಒಂಥರ ಬೋರಿಂಗ್ ಥರ ಕೂಡ ಫೀಲ್ ಆಗ್ಬೋದು, ಏನು ನಾವು ಮಾತಾಡಲಿಲ್ಲ, ಈವನ್ ನಂಗೆ ಇಂಟ್ರೆಸ್ಟ್ ಇದ್ದು ನನಗೆ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ, ಬೋರಿಂಗ್ ಅನಿಸ್ಬಿಡ್ತು, ಆ ಥರ ಎಲ್ಲ ಥಾಟ್ ಬರೋ ಪಾಸಿಬಿಲಿಟೀಸ್ ಇದೆ.
ಬಟ್ ಬೋರಿಂಗ್ ಅಂದ್ಕೂಡ್ಲೆ ನಿಮ್ಮಿಬ್ರು ಮಧ್ಯೆ ಕೆಮಿಸ್ಟ್ರಿನೇ ಇಲ್ಲ ಆ ಥರ ಅಂತಲ್ಲ. ಬಟ್ ಎಸ್, ಒಂದು ಪರ್ಸನ್, ಒಂದು ರಿಯಲ್ ಕನೆಕ್ಷನ್ ಬರೋ ಪಾಸಿಬಿಲಿಟೀಸ್ ಇದೆ. ಓಕೆ, ಯಾರು ಆಲ್ರೆಡಿ ಕಮಿಟ್ಮೆಂಟಲ್ಲಿದ್ದೀರಾ, ಎಸ್, ಇನ್ನು ನೀವು ವರ್ಕ್ ಮಾಡಬೇಕು ಕನೆಕ್ಷನ್ ಮೇಲೆ ಅಂತ ನೋಡ್ತಾ ಇದ್ದೀನಿ. ಒನ್ ಥಿಂಗ್, ಗ್ರೂಪ್ ಒನ್, ಹಿಂಗೆ ನೀವೇನು ಅನ್ಕೊತಾ ಇದ್ದೀರಾ ಅಂದರೆ ನನ್ನ ಪಾರ್ಟ್ನರಿಗೆ ನನ್ನ ಬಗ್ಗೆ ಎಲ್ಲ ಗೊತ್ತು, ನಾನೇನು ಅನ್ಕೊತಾ ಇದ್ದೀನಿ, ನಾನೇನು ಫೀಲ್ ಮಾಡ್ತಾ ಇದ್ದೀನಿ ಎಲ್ಲ ಗೊತ್ತು, ಇದೆಲ್ಲ ನೀವೇ ಅಂದ್ಕೋತಾ ಇರೋದು. ನೀವು ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಗೊತ್ತೂ ಆಗಲ್ಲ ನಿಮ್ಮ ಮನಸ್ಸಲ್ಲಿ ಏನು ನಡೀತಾ ಇದೆ, ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ, ಏನಿದೆ ಅದನ್ನ ಮಾತಾಡೋದು ಕಲಿಬೇಕು. ಗ್ರೂಪ್ ಒನ್ ಸೈಲೆಂಟಲ್ಲಿದ್ದೇ ಅರ್ಥ ಮಾಡ್ಕೋಬೇಕು ಅಂದರೆ ಅವ್ರ ದೇವ್ರಲ್ಲ ಅಲ್ವಾ. ಸೊ ಏನೇ ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೇ ಆಗಿರ್ಬೋದು, ನೀವು ಅದನ್ನ ಮಾತೇ ಆಡಲಿಲ್ಲ ಅಂದರೆ ಅದೇ ಒಂದು ದೊಡ್ಡ ಜಗಳ ಆಗಿಬಿಡತ್ತೆ. ಇಬ್ಬರಲ್ಲಿ ಅಟ್ಲೀಸ್ಟ್ ಒಬ್ಬರು ಮಾತಾಡೋದಕ್ಕೆ ರೆಡಿ ಇರಬೇಕು. ಆ್ಯಂಡ್ ತುಂಬ ಜನಕ್ಕೆ ನಾನು ಏನು ನೋಡ್ತೇನೆ, ಕಮಿಟ್ಮೆಂಟಲ್ಲಿ ಇರೋರು ಹಳೇ ಜಗಳಗಳನ್ನ ಹೊಸ ಹೊಸ ಏನಾದ್ರು ಮಾತಾಡ್ಬೇಕಾದ್ರೆ ತಗೋಬರೋದು. ಸಿ, ಹಳೇ ಜಗಳಗಳು ಪದೇ ಪದೇ ನಿಮಗೆ ರಿಮೈಂಡರ್ ಆಗಬಾರ್ದು. ಓಕೆ, ಇದನ್ನು ಮೇಯ್ನಾಗಿ ಅವಾಯ್ಡ್ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ. ಬಿಕಾಸ್ ನಿಮ್ಮ ರಿಲೇಷನ್ಶಿಪ್ ಸ್ವಲ್ಪ ಟಫೆಸ್ಟ್ ಝೋನಲ್ಲಿ ಹೋಗ್ತಾ ಇದೆ, ದಟ್ ಈಸ್ ವೈ. ಓಕೆ, ಸೊ ಎಸ್, ಕರಿಯರ್ ಅಂತ ಬಂದರೆ ನಿಮ್ಮ ಎಮೋಷ್ನಲ್ ಲೈಫ್ಗಿಂತ ನಿಮ್ಮ ಕರಿಯರ್ ಲೈಫ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬಿಕಾಸ್ ತುಂಬ ಜನ ಏನು ನೋಡ್ತೀನಿ ಅಂದರೆ, ತುಂಬ ಜನ ಫ್ರಸ್ಟ್ರೇಟ್ ಆಗೋಗ್ಬಿಟ್ಟಿದ್ದೀರಾ. ಬಿಕಾಸ್ ನೀವು ಎಫರ್ಟ್ ಹಾಕ್ತಾ ಇದ್ದೀರಾ, ರಿಸಲ್ಟ್ಸ್ ಬರ್ತಾ ಇಲ್ಲ. ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀರಾ, ತುಂಬ ಹೊಸ ಹೊಸ ಜಾಬಿಗೆ ಅಪ್ಲೈ ಮಾಡಿದ್ದೀರಾ, ಹೊಸ ಹೊಸ ಸ್ಕಿಲ್ಸ್ನ ಕಲಿತಾ ಇದ್ದೀರಾ. ಬಟ್ ಒಂಥರ ಲೆಫ್ಟ್ ಬಿಹೈಂಡ್ ಥರ ಫೀಲ್ ಆಗ್ತಾ ಇದೆ. 3 ಆಫ್ ಪೆಂಟಕಲ್ಸ್ ಬಂದಿರೋದ್ರಿಂದ, ಸಿ, ಮೇಯ್ನಾಗಿ ನಿಮ್ಮ ಹಾರ್ಡ್ ವರ್ಕ್ ಸ್ಲೋಲಿ ಬಿಲ್ಡ್ ಆಗ್ತಾ ಇದೆ, ಡೌಟೇ ಇಲ್ಲ. ಪ್ರಾಬ್ಲಮ್ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ಜರ್ನಿನ ಇನ್ನೊಬ್ರು ಜರ್ನಿಗೆ ಕಂಪೇರ್ ಮಾಡ್ತಾ ಇದ್ದೀರಾ. ದಟ್ ಈಸ್ ದ ಪ್ರಾಬ್ಲಮ್. ಅದನ್ನ ಸ್ಟಾಪ್ ಮಾಡಿ ಫಸ್ಟ್. ಸಕ್ಸಸ್ ಓವರ್ ನೈಟ್ ಬರಲ್ಲ. ತುಂಬ ಜನ ಅವ್ರ ಅಚೀವ್ಮೆಂಟ್ಸ್ನ ಮಾತ್ರ ತೋರಿಸ್ತಾರೆ ಬಿಟ್ಟರೆ ಅವರ ಫೇಲ್ಯೂರ್ಸು, ಅವರ ರಿಜೆಕ್ಷನ್ಸು, ಅವರ ಡಿಫಿಕಲ್ಟ್ ಟೈಮ್ಸ್ನ ತೋರಿಸಲ್ಲ. ಅದನ್ನು ಕೀಪ್ ಇನ್ ಮೈಂಡ್. ಕಂಪೇರಿಂಗ್ ಈಸ್ ಒನ್ ಆಫ್ ದ ವರ್ಸ್ಟ್ ಥಿಂಗ್ ದಟ್ ಅ ಹ್ಯೂಮನ್ ಕ್ಯಾನ್ ಡೂ. ಓಕೆ, ಆ್ಯಂಡ್ ಇನ್ ಕೇಸ್ ನೀವು ಅನ್ಎಂಪ್ಲಾಯ್ಡ್ ಆಗಿದ್ದೀರಾ ಅಂದರೆ ಕಾನ್ಫಿಡೆನ್ಸ್ ಕಳ್ಕೋಬೇಡಿ. ಯಾರೋ ನಿಮಗೆ ಗೊತ್ತಿರೋರಿಂದ, ಮ್ಯೂಚುವಲ್ ಫ್ರೆಂಡಿಂದ ನಿಮಗೆ ಒಂದು ಜಾಬ್ ಆಪರ್ಚುನಿಟಿ ಬರೋದು ನೋಡ್ತಾ ಇದ್ದೀನಿ. ಸೊ ಸುಮ್ಮನೆ ಕಣ್ಮುಚ್ಕೊಂಡು 100 ಜಾಬ್ಸಿಗೆ ಅಪ್ಲೈ ಮಾಡೋದಕ್ಕಿಂತ ಯಾರು ಗೊತ್ತಿರೋ ಫ್ರೆಂಡ್ಸ್ರು ನಿಮಗೆ ಜಾಬ್ ಸಿಗೋದು ನೋಡ್ತಾ ಇದ್ದೀನಿ. ಯಾರು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀರಾ, ಸ್ಲೋಲಿ ಒಂದು ರೆಕಗ್ನಿಷನ್ ಕಡೆ ಅಪ್ರೋಚ್ ಆಗ್ತಾ ಇದ್ದೀರಾ. ಮೇಯ್ನಾಗಿ ಏನು ನೋಡ್ತಿದ್ದೀನಿ, ನಿಮ್ಮ ಸೀನಿಯರ್ಸ್ ಆಗಿರ್ಬೋದು ನಿಮ್ಮ ಒಂದು ಕನ್ಸಿಸ್ಟೆನ್ಸಿನ ನೋಟಿಸ್ ಮಾಡ್ತಾ ಇದ್ದಾರೆ. ಹೋಗ್ತಾ ಹೋಗ್ತಾ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗ್ಬೋದು ಕರಿಯರಲ್ಲಿ. ಸ್ಟಾರ್ಟಿಂಗ್ ನಿಮಗೆ ಒಂಥರ ಎಕ್ಸ್ಟ್ರಾ ವರ್ಕ್ ಕೊಡ್ತಾ ಇದ್ದಾರೇನೋ ಅಂತ ಫೀಲ್ ಆಗ್ತಿರ್ಬೋದು ಆಲ್ರೆಡಿ ನಿಮಗೆ ಗ್ರೂಪ್ ಒನ್. ಬಟ್ ಡೋಂಟ್ ವರಿ, ಇವಾಗ ಏನು ವರ್ಕ್ ಮಾಡ್ತಾ ಇದ್ದೀರಾ ಅದು ನಿಮಗೆ ಹೋಗ್ತಾ ಹೋಗ್ತಾ ಬೆಟರ್ ಆಪರ್ಚುನಿಟೀಸ್ ಕಡೆ ಕರ್ಕೊಂಡು ಹೋಗುತ್ತೆ. ಆ್ಯಂಡ್ ಪ್ರಮೋಷನ್ ಕಡೆ ಕೂಡ ಕರ್ಕೊಂಡು ಹೋಗೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಓಕೆ, ಆ್ಯಂಡ್ ತುಂಬ ಜನ ಏನು ನೋಡ್ತಾ ಇದ್ದೀನಿ, ಕರೆಂಟ್ ಕೆಲಸನ ಬಿಟ್ಬಿಡೋಣ, ಲೈಕ್ ಜಸ್ಟ್ ಬಿಕಾಸ್ ನಿಮಗೆ ಒಂಥರ ಎಕ್ಸಾಸ್ಟೆಡ್ ಫೀಲ್ ಆಗ್ತಾ ಇದೆ, ಫ್ರಸ್ಟ್ರೇಷನ್ ಫೀಲ್ ಆಗ್ತಾ ಇದೆ ಅಂತ ಬಿಟ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಬಿಡೋದಕ್ಕೂ ಮುಂಚೆ ಒಂದು ಕ್ವೆಶನ್ ನಿಮಗೆ ನೀವೇ ಕೇಳ್ಕೋಬೇಕು. ಓಕೆ, ನಿಮ್ಮ ಹತ್ರ ಬೆಟರ್ ಆಪರ್ಚುನಿಟಿ ಇದೆಯಾ, ಅಥವಾ ಜಸ್ಟ್ ಬಿಕಾಸ್ ನಿಮಗೆ ಕಂಫರ್ಟ್ ಆಗ್ತಾ ಇಲ್ಲ ಅಂತ ಬಿಟ್ಟೋಗ್ತಾ ಇದ್ದೀರಾ? ಸಿ, ಕರಿಯರ್ ಚೇಂಜ್ ಮಾಡೋದು ಒಳ್ಳೇದೇ, ಬಟ್ ಒಂದು ಪ್ರಾಪರ್ ಪ್ಲ್ಯಾನ್ ಇಲ್ದೇ ಜಸ್ಟ್ ಬಿಕಾಸ್ ಸ್ಟ್ರೆಸ್ ಆಗ್ತಾ ಇದೆ ಅಂತ ಬಿಟ್ಟೋಗೋದು ತಪ್ಪು. ಎಸ್ಪೆಷಲಿ ಯಾರೆಲ್ಲ ಸ್ಟೂಡೆಂಟ್ಸ್ ನೋಡ್ತಾ ಇದ್ದೀರಾ, ನಿಮ್ಮನ್ನ ನೀವು ಡೌಟ್ ಪಡೋದು ಫಸ್ಟ್ ನೀವು ಕಡಿಮೆ ಮಾಡಿ. ನಿಮ್ಮ ಬಿಗ್ಗೆಸ್ಟ್ ಎನಿಮಿ ಕಾಂಪಿಟೇಷನ್ ಅಲ್ಲ, ಇಟ್ಸ್ ಪ್ರೋಕ್ರಾಸ್ಟಿನೇಷನ್. ಅಂದರೆ ಇನ್ನೇನೋ ಅಂದ್ಕೊಳ್ಳೋದು ನಿಮ್ಮ ಬಗ್ಗೆ ನೀವೇ. ಎವ್ರಿ ಡೇ ನಿಮ್ಮ ವರ್ಕ್ ಡಿಲೇ ಆಗ್ತಾ ಇದೆ ಬಿಕಾಸ್ ನಾಳೆ ಮಾಡೋಣ, ನಾಳೆ ಸಿಲೆಬಸ್ ಕಂಪ್ಲೀಟ್ ಮಾಡೋಣ, ನಾಳೆ ಈ ಕೆಲಸ ಕಂಪ್ಲೀಟ್ ಮಾಡೋಣ. ಡೋಂಟ್ ಡೂ ದ್ಯಾಟ್. ಟುಮಾರೋ, ನಾಳೆ ಅನ್ನೋದು ಅದು ಮುಂದಿನ ವಾರಕ್ಕೆ ಹೋಗ್ಬಿಡುತ್ತೆ. ಒಬ್ಬೊಬ್ಬರಿಗೆ ಮುಂದಿನ ವಾರ ಅನ್ನೋದು ನೆಕ್ಸ್ಟ್ ಮಂತಿಗೆ ಹೋಗ್ಬಿಡುತ್ತೆ. ಆ್ಯಂಡ್
ಕ್ವೆಶನ್ ಮಾಡ್ತಾ ಇರ್ತೀರಾ, ಏನ್ ಮಾಡ್ತಾ ಇದ್ದೀನಿ, ನಾಳೆ 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 ಬಿಡಿ, ಏನಾದ್ರು ಮಾಡ್ಬೇಕಾ ಇವತ್ತು, ಇವತ್ತೇ ಮಾಡಿಬಿಡಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಗ್ರೂಪ್ 1. ಓಕೆ, ಫಿನಾನ್ಸ್ ಅಂತ ಬಂದರೆ, ಓಕೆ, ಫಿನಾನ್ಷಿಯಲಿ ನಿಮ್ಮ ಸಿಚುವೇಶನ್ ಇಂಪ್ರೂವ್ ಆಗ್ತಾ ಇದೆ, ನೋ ಡೌಟ್. ಬಟ್ ಮನಿ ಅಂತ ಬಂದರೆ ಸ್ವಲ್ಪ ಡಿಸಿಪ್ಲಿನ್ ಬೇಕು. ಓಕೆ, ನಿಮ್ಮ ಹತ್ರ ಇನ್ಕಮ್ ಇದೆ, ಪ್ರಾಬ್ಲಮ್ ದುಡ್ಡು ಮಾಡೋದಲ್ಲ, ಪ್ರಾಬ್ಲಮ್ ಬಂದ್ಬಿಟ್ಟು ಸ್ಪೆಂಡ್ ಮಾಡೋದ್ರಲ್ಲಿದೆ ಅಂತ ನೋಡ್ತಾ ಇದ್ದೀನಿ. ಯಾವಾಗೆಲ್ಲ ಸ್ಟ್ರೆಸ್ ಆಗ್ತೀರಾ, ಯಾವಾಗೆಲ್ಲ ಟೆನ್ಷನ್ ಆಗುತ್ತೆ, ಶಾಪಿಂಗಿಗೆ ಹೋಗೋದು, ಯಾವಾಗೆಲ್ಲ ಬೇಜಾರಾಗ್ತೀರಾ, ಫುಡ್ ಆರ್ಡರ್ ಮಾಡೋದು, ಯಾವಾಗೆಲ್ಲ ಬೋರ್ ಫೀಲ್ ಆಗುತ್ತೆ, ಏನಾದರೂ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಕ್ಕೆ ಹೋಗೋದು. ಇದೆಲ್ಲ ಒಂದು ಟೆಂಪ್ರರಿ ಹ್ಯಾಪಿನೆಸ್, ಬಟ್ ಅದು ನಿಮಗೆ ಎಕ್ಸ್ಪೆನ್ಸಿವ್ ಆಗ್ತಾ ಇದೆ. ತುಂಬ ಬಜೆಟ್ ಮಾಡಬೇಕು. ಅಟ್ಲೀಸ್ಟ್ ಒಂದು ಸ್ಮಾಲ್ ಅಮೌಂಟ್ ಎವ್ರಿ ಮಂತ್ ಸೇವ್ ಮಾಡ್ತಾ ಇದ್ದೀರಾ ಅಂದರೆ ಅಷ್ಟೇ ಸಾಕು. ನಿಮಗೆ ಫಿನಾನ್ಸ್ ಬಗ್ಗೆ ಹೋಗ್ತಾ ಹೋಗ್ತಾ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಐ ಆಮ್ ಡ್ಯಾಮ್ ಶೋರ್ ತುಂಬ ಜನಕ್ಕೆ ಗ್ರೂಪ್ 1 ಏನು ಬರ್ತಾ ಇದೆ ಅಂದರೆ ಅಡಿಷ್ನಲ್ ಸೋರ್ಸ್, ಬೇರೆ ರೀತಿಲಿ ದುಡ್ಡು ಮಾಡೋ ಆಪರ್ಚುನಿಟಿ ಕೂಡ ಬರುತ್ತೆ. ಫ್ರೀಲ್ಯಾನ್ಸಿಂಗ್ ಆಗಿರ್ಬೋದು, ಟೀಚಿಂಗ್, ಕನ್ಸಲ್ಟಿಂಗ್, ನಿಮ್ಮ ಹ್ಯಾಂಡ್ ಮೇಡ್ ಪ್ರಾಡಕ್ಟ್ಸ್ನ ಸೆಲ್ ಮಾಡೋದು, ಕಾಂಟೆಂಟ್ ಕ್ರಿಯೇಷನು ಅಥವಾ ಸೈಡ್ ಬಿಸ್ನೆಸ್ಸು, ಇದೆಲ್ಲ ಆಪರ್ಚುನಿಟಿ ಬರುತ್ತೆ ನಿಮಗೆ. ಈ ಸ್ಮಾಲ್ ಬಿಗಿನಿಂಗ್ಸ್ನ ಇಗ್ನೋರ್ ಮಾಡಬೇಡಿ ಗ್ರೂಪ್ 1. ಬಿಕಾಸ್ ತುಂಬ ಜನ ಇವಾಗ ಸಕ್ಸಸ್ಫುಲ್ ಬಿಸ್ನೆಸ್ ಪೀಪಲ್ ಏನಿದ್ದಾರೆ, 60% ಆಫ್ ದೆಮ್ ಹಾಬಿ ರೀತಿಲೇ ಸ್ಟಾರ್ಟ್ ಮಾಡ್ತಾರೆ. ಅದೇ ಹೋಗ್ತಾ ಹೋಗ್ತಾ ಅವರಿಗೆ ಒಂದು ಬೆಟರ್ ಫಿನಾನ್ಸ್ ಸೆಟಲ್ಮೆಂಟ್ ಕೊಡುತ್ತೆ. ಆ ಥರ ಏನಾದ್ರು ನಿಮಗೆ ಆಪರ್ಚುನಿಟಿ ಸಿಗುತ್ತೆ, ಟೈಮ್ ಸಿಗುತ್ತೆ ಮಾಡೋದಕ್ಕೆ ಸೈಡ್ ಬಿಸ್ನೆಸ್ ಅಂದರೆ ಡೂ ಇಟ್. ಓಕೆ, ನೆಕ್ಸ್ಟ್ 1 ಮಂತ್ ಒಳಗೆ. ಆ್ಯಂಡ್ ಯಾರು ದುಡ್ಡು ಕೇಳ್ತಾ ಇದ್ದಾರೆ ಅಂದರೆ ತುಂಬ ದುಡ್ಡು ಕೊಡೋದು ಅವಾಯ್ಡ್ ಮಾಡಿ. ಅನ್ಲೆಸ್ ಓಕೆ ನಿಮಗೆ ಓಕೆ ನೀವು ಕಂಫರ್ಟೇಬಲ್ ಆಗಿದ್ದೀರಾ, ವೆಯ್ಟ್ ಮಾಡ್ತೀರಾ ಅವ್ರು ವಾಪಸ್ ಕೊಡೋ ತನಕ, ಓಕೆ ದೆನ್ ಇಟ್ ಈಸ್ ಫೈನ್. ಇಲ್ಲ ಅಂತ ಅಂದರೆ ಡೋಂಟ್ ಗಿವ್. ಜಾಸ್ತಿ ಅಮೌಂಟ್ ಯಾರಿಗೂ ಕೊಡೋದಕ್ಕೆ ಹೋಗಬೇಡಿ ಅಂತಲೇ ನೋಡ್ತಾ ಇದ್ದೀನಿ. ಮನಿ, ದುಡ್ಡಿಗೆ ಏನು ಪವರ್ ಇದೆ ಅಂದರೆ ಯಾವ ರಿಲೇಷನ್ಶಿಪ್ ಕೂಡ ಸಮ್ಟೈಮ್ಸ್ ಡ್ಯಾಮೇಜ್ ಮಾಡುತ್ತೆ. ನಿಮ್ಮ ಫ್ರೆಂಡ್ ಅಂತ ನೀವು ಜಾಸ್ತಿ ದುಡ್ಡು ಕೊಟ್ಬಿಡ್ತೀರಾ, ಅದು ಯಾವಾಗ ವಾಪಸ್ ಬರಲ್ಲ, ಅಷ್ಟೇ ಸಾಕು ನಿಮ್ಮ ಫ್ರೆಂಡ್ಶಿಪ್ನ ಹಾಳು ಮಾಡಿಬಿಡುತ್ತದು. ಓಕೆ, ಬಿಕಾಸ್ ನಾನು ಏನು ನೋಡ್ತಾ ಇದ್ದೀನಿ, ಇವಂದು ನೀವು ದುಡ್ಡು ಕೊಟ್ಟರು ಒಂಥರ ಪೇಮೆಂಟಿಗೆ ಡಿಲೇ ಆಗೋದು, ಅವರಿಂದ ಲೇಟ್ ದುಡ್ಡು ಬರೋದು, ನೀವು ಪದೇ ಪದೇ ಕೇಳೋ ಒಂದು ಸಿಚುವೇಶನಲ್ಲಿ ಕೂರ್ಬೋದು. ಆ್ಯಂಡ್ ತುಂಬ ಜನಕ್ಕೆ ಯಾರೆಲ್ಲ ಲೋನಲ್ಲಿ ಇದ್ದೀರಾ, ಫೈನಲಿ ಸ್ವಲ್ಪ ನಿಮ್ಮ ಒಂದು ಲೋನ್ ಕಡಿಮೆ ಆಗೋದು ನೋಡ್ತಾ ಇದ್ದೀನಿ. ಓವರಾಲ್ ನಿಮ್ಮ ಫಿನಾನ್ಷಿಯಲ್ ಎನರ್ಜಿ ನೆಕ್ಸ್ಟ್ ಮಂತ್ಸ್ ಒಳಗೆ 2-3 ಮಂತ್ಸ್ ಒಳಗೆ ಸ್ಟ್ರಾಂಗ್ ಆಗೋದು ನೋಡ್ತಾ ಇದ್ದೀನಿ. ಬಿಕಾಸ್ ಪ್ರಾಕ್ಟಿಕಲ್ ಡಿಸಿಷನ್ಸ್ ಹೆಂಗೆ ಮಾಡೋದು ಅಂತ ನೀವು ಕಲಿತಾ ಇದ್ದೀರಾ. ದಟ್ ಈಸ್ ವೈ. ಓಕೆ, ಗ್ರೂಪ್ 1 ನಿಮಗೆ ಜನರಲ್ ಗೈಡೆನ್ಸ್ ಅಂತ ಬಂದರೆ ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಸೈಲೆಂಟ್ ಆಗಿದ್ದೀರಾ ಅಂದ್ಕೂಡಲೇ ನೀವು ಒಬ್ಬಳೇ ಅದೇ ಅಂತ ಅಲ್ಲ, ಆ ಥರ ತಪ್ಪು ತಿಳ್ಕೊಬೇಡಿ. ಸಮ್ಟೈಮ್ಸ್ ಸೈಲೆನ್ಸಲ್ಲೇ ನಮಗೆ ತುಂಬ ಕ್ಲಾರಿಟಿ ಸಿಗುತ್ತೆ. ತುಂಬ ಜನ ಏನು ನೋಡ್ತಾ ಇದ್ದೀನಿ, ನಿಮಗೆ ಒಬ್ಬರೇ ಇರೋದಂದ್ರೇ ಭಯ, ಎಲ್ಲಿ ಒಬ್ಬಳೇ ಆಗಿಬಿಡ್ತೀನಿ ಒಬ್ಬಂಟಿ ಆಗಿಬಿಡ್ತೀನಿ ಅನ್ನೋ ಒಂದು ಭಯ ಇದೆ. ಆ ಒಂದು ಭಯದಲ್ಲಿ ಏನು ಮಾಡ್ತೀರಾ, ಯಾರ್ಯಾರನ್ನೋ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಒಳಗೆ ಇಟ್ಕೊಬಿಡ್ತೀರಾ. ಬಟ್ ಅಲ್ಟಿಮೇಟ್ಲಿ ಅವ್ರು ನಿಮ್ಮ ಎನರ್ಜಿನೇ ಹಾಳು ಮಾಡ್ತಾ ಇರ್ತಾರೆ. ಗ್ರೂಪ್ 1, ಲರ್ನ್ ದ ಡಿಫ್ರೆನ್ಸ್ ಬಿಟ್ವೀನ್ ಬೀಯಿಂಗ್ ಅಲೋನ್ ಆ್ಯಂಡ್ ಬೀಯಿಂಗ್ ಎಟ್ ಪೀಸ್. ಒಬ್ಬಳೇ ಅಥವಾ ಒಬ್ಬನೇ ಇದ್ರೂ ನೆಮ್ಮದಿ ಇರಬೇಕು. ಓಕೆ, ಫ್ರೆಂಡ್ಸ್ ಇದ್ರೂ ನೆಮ್ಮದಿನೇ ಇಲ್ಲ ಅಂದರೆ ವಾಟ್ ಈಸ್ ದ ಪಾಯಿಂಟ್? ಒಂದು ರಾತ್ರಿ ನೆಮ್ಮದಿಯಾಗಿ ಒಬ್ಬರೇ ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿ ಅಂತ ಇಲ್ಲಿ ಮೇಯ್ನಾಗಿ ಮೆಸೇಜ್ ಬರ್ತಾ ಇದೆ ಗ್ರೂಪ್ 1. ಬಿಕಾಸ್ ನಿಮ್ಮ ಒಂದು ಮೆಂಟಲ್ ಹೆಲ್ತ್ ಅಂತ ಬಂದರೆ ಅದಕ್ಕೆ ಸ್ವಲ್ಪ ಅಟೆನ್ಷನ್ ಕೊಡಬೇಕು. ತುಂಬ ಸ್ಟ್ರೆಸ್ ಕ್ಯಾರಿ ಮಾಡ್ತಾ ಇದ್ದೀರಾ, ನಿದ್ದೆ ಚೆನ್ನಾಗಿ ಆಗ್ತಾ ಇಲ್ಲ, ಕಾನ್ಸ್ಟೆಂಟ್ಲಿ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ, ತುಂಬ ತಲೆನೋವಿದೆ, ಕಾನ್ಸಂಟ್ರೇಷನ್ ಕಷ್ಟ ಆಗ್ತಾ ಇದೆ ನಿಮಗೆ. ನಿಮ್ಮ ಬಾಡಿ ಮೇಯ್ನಾಗಿ ನಿಮಗೆ ಸ್ವಲ್ಪ ಸ್ಲೋ ಡೌನ್ ಅಂತ ಹೇಳ್ತಾ ಇದೆ. ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಇವತ್ತೇ ನೀನು ಸಾಲ್ವ್ ಮಾಡೋ ನೆಸೆಸಿಟಿ ಇಲ್ಲ. ಒಂದು ರೆಸ್ಟ್ ಮಾಡಾದ್ಮೇಲೆ ಮುಂದೆ ತಗೊಂಡು ಹೋಗೋಕ್ಕೆ ಟ್ರೈ ಮಾಡು ಅಂತ ಹೇಳ್ತಾ ಇದೆ. ಎಲ್ಲದನ್ನೂ ಕಂಟ್ರೋಲ್ ಮಾಡೋದಕ್ಕೆ ಹೋಗಬೇಡ. ಕೆಲವೊಂದೊಂದು ಪೀಪಲ್
ಆ, ಇವಾಗ ಲವ್ ಲೈಫ್ ಅಂತಾನೆ ಬಂದ್ರೆ ಒಬ್ರು ನಿಮಗೆ ಅದೇ ಎನರ್ಜಿ ಕೊಡ್ತಾ ಇಲ್ಲ ಅಂದ್ರೆ ನೀವು ಫೋರ್ಸ್ ಮಾಡೋದಕ್ಕೆ ಆಗಲ್ಲ. ಅಥವಾ ಯಾವುದೋ ಒಂದು ಆಪರ್ಚುನಿಟಿ ನಿಮ್ ಕಡೆ ಬರ್ತಾ ಇಲ್ಲ ಅಂತ ನೀವು ಅದನ್ನ ಫೋರ್ಸ್ ಮಾಡೋದಕ್ಕೆ ಆಗಲ್ಲ ಬಾ ಅಂತ. ಅಂಡ್ ನಮ್ ಟೈಮ್ ಟೇಬಲ್ ಪ್ರಕಾರ ನಮ್ ಲೈಫ್ ಹಂಗೆ ನಡಿಬೇಕು, ನೋ, ನೋ ವೇ. ಯಾವ ಆಕ್ಷನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ. ಅದನ್ನ ಫಸ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ. ಆ್ಯಂಡ್ ತುಂಬ ಜನ ಒಂದು ಸ್ಟ್ರಾಂಗ್ ಬೌಂಡ್ರಿ ಹಾಕೋದು ಕಲೀರಿ. ಎವ್ರಿ ಟೈಮ್ ಯಾರೋ ಒಬ್ರು ನಿಮ್ಮನ್ನ ಡಿಸಪಾಯಿಂಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಅಂದರೆ ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡಬೇಡಿ, ಅವತ್ತೇ ಬೌಂಡ್ರಿ ಹಾಕ್ಬಿಡಿ. ಕೈಂಡ್ ಆಗಿರೋದು ಒಳ್ಳೇದೇ, ಬಟ್ ಕೈಂಡ್ನೆಸ್ಸಿಗೂ ಒಂದು ಬೌಂಡ್ರಿ ಬೇಕು. ನಿಮ್ಮನ್ನ ನೀವು ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಲರ್ನ್ ಟು ಸೇ ನೋ. ನಿಮ್ಮ ಒಂದು ಲೈಫ್ಗೆ ಅನ್ಲಿಮಿಟೆಡ್ ಆಕ್ಸೆಸ್ ಕೊಡಬೇಡಿ. ನಿಮ್ಮ ಟೈಮ್, ನಿಮ್ಮ ಎನರ್ಜಿ, ಅದಕ್ಕೂ ಒಂದು ಬೌಂಡ್ರಿ ಹಾಕಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ತುಂಬ ಜನಕ್ಕೆ ನಾನು ಇದೇ ಹ್ಯಾಬಿಟ್ ಮಾಡ್ಕೊಂಡು ಹೋಗ್ತೀನಿ, ಲೈಫೇ ಚೇಂಜ್ ಆಗಲಿ, ನಾನು ಇದನ್ನೇ ಮಾಡ್ಕೊಂಡು ಹೋಗ್ತೀನಿ, ಆ ಥರ ಕೂತಿದ್ದೀರಾ. ಈ ಥರ ಒಂದು ಲೈಫ್ ಹ್ಯಾಬಿಟ್ ಇಟ್ಕೊಂಡು ನಿಮಗೆ ಫಿನಾನ್ಷಿಯಲಿ ಕೂಡ ನೀವು ಚೆನ್ನಾಗಾಗಬೇಕು, ಬಟ್ ನೀವು ದುಡ್ಡನ್ನ ಮ್ಯಾನೇಜ್ ಮಾಡೋದಕ್ಕೆ ರೆಡಿ ಇಲ್ಲ. ಒಂದು ಹೆಲ್ದಿ ರಿಲೇಶನ್ಶಿಪ್ ಬೇಕು ಅಂತ ಹೇಳ್ತೀರಾ, ಬಟ್ ನೀವು ಯಾವ ಥರ ಒಂದು ಜನರನ್ನ ನೀವು ಚೂಸ್ ಮಾಡ್ತಾ ಇದ್ದೀರಾ ಅಂದರೆ ಎಮೋಷ್ನಲಿ ಅವ್ರು ಅವೈಲೇಬಲೇ ಇಲ್ಲ ನಿಮಗೆ. ಆ ಥರ ಜನರನ್ನ ನೀವು ಚೂಸ್ ಮಾಡ್ತಾ ಇದ್ದೀರಾ. ಕಾನ್ಫಿಡೆನ್ಸ್ ಬೇಕು ನನಗೆ ಅಂತ ಕೇಳ್ತಾ ಇದ್ದೀರಾ, ಬಟ್ ನಿಮ್ಮನ್ನೇ ನೀವು ಕ್ರಿಟಿಸೈಸ್ ಮಾಡ್ಕೊತಾ ಇದ್ದೀರಾ, ನಿಮ್ಮನ್ನೇ ನೀವು ತುಳಿತಾ ಇದ್ದೀರಾ ಎವ್ರಿ ಡೇ. ನಿಮ್ಮ ಒಂದು ಡೈಲಿ ಆ್ಯಕ್ಷನ್ಸ್ ನೀವು ಚೇಂಜ್ ಮಾಡಲಿಲ್ಲ ಅಂದರೆ ಏನೂ ಚೇಂಜಸ್ ಆಗಲ್ಲ. ಯೂನಿವರ್ಸ್ ಡೋರ್ನ ಓಪನ್ ಮಾಡ್ಬೋದು, ಬಟ್ ನೀವೇ ನಡ್ಕೊಂಡು ಒಳಗೆ ಹೋಗಬೇಕು. ಯಾರೋ ಬಂದು ಅದನ್ನು ಎತ್ತಿ ಕೂರಿಸ್ಲಿ ಅಂದರೆ ಆಗಲ್ಲ. ಆ್ಯಂಡ್ ನಾನು ಏನಾದರೂ ಒಂದು ಆ್ಯಕ್ಷನ್ ತಗೋಬೇಕು ಅಂದರೆ ಯಾರೋ ಒಂದು ಮೋಟಿವೇಟ್ ಮಾಡಲಿ ಅಂತ ವೆಯ್ಟ್ ಮಾಡ್ಕೊಂಡು ಕೂರಬೇಡಿ. ನಿಮ್ಮ ಆ್ಯಕ್ಷನ್ಸೇ ಮೋಟಿವೇಶನ್ನ ಕ್ರಿಯೇಟ್ ಮಾಡುತ್ತೆ. ಬೇರೆಯವ್ರು ಬಂದು ನಿಮಗೆ ಮೋಟಿವೇಟ್ ಮಾಡೋದು ನೆಸೆಸಿಟಿ ಇಲ್ಲ. ಆ್ಯಂಡ್ ಕಂಪ್ಯಾರಿಸನ್, ಗ್ರೂಪ್ 1 ನಿಮಗಿದು ತುಂಬ ಪ್ರಾಬ್ಲಮ್ ಇದೆ. ಕಂಪೇರ್ ಮಾಡೋದು, ಇನ್ನೊಬ್ರು ಸಕ್ಸಸ್ ನೋಡೋದು, ಅವ್ರ ರಿಲೇಶನ್ಶಿಪ್ ನೋಡೋದು, ಅವರ ಟ್ರಾವೆಲ್ ಪ್ಲ್ಯಾನ್ಸ್ ನೋಡೋದು, ಅವರ ಅಚೀವ್ಮೆಂಟ್ ನೋಡೋದು. ಬಟ್ ರಿಮೆಂಬರ್, ಸೋಷಿಯಲ್ ಮೀಡಿಯಾ ಫುಲ್ ಪಿಕ್ಚರ್ ತೋರಿಸಲ್ಲ. ಜನರು ಬರೀ ಅವ್ರ ಗುಡ್ ಡೇಸ್ನ ತೋರಿಸ್ತಾರೆ, ಅವರ ಒಂದು ಬ್ಯಾಡ್ ಡೇಸ್ ಯಾವತ್ತೂ ತೋರಿಸಲ್ಲ. ಸೊ ನಿಮ್ಮ ಒಂದು ಓನ್ ಲೈಫ್ನ ಬಿಲ್ಡ್ ಮಾಡೋದ್ರ ಮೇಲೆ ಫೋಕಸ್ ಮಾಡಿ, ಇನ್ನೊಬ್ರನ್ನ ನೋಡೋದಕ್ಕೂ ಮುಂಚೆ. ಓಕೆ. ಡೆಫಿನೆಟ್ಲಿ ಒಂದು ನ್ಯೂ ಚಾಪ್ಟರ್ ಕಡೆ ಹೋಗ್ತಾ ಇದ್ದೀರಾ. ಸ್ಟೆಬಿಲಿಟಿ, ಪಾಸಿಬಿಲಿಟೀಸ್ ಕೂಡ ಇದೆ. ತುಂಬ ಮೆಚ್ಯೂರಿಟಿ ಬೇಕಾದರೆ ಜಸ್ಟ್ ಕಾಮ್ ಆಗಿರಿ. ಯಾವಾಗ ಲೈಫ್ ಡಿಫಿಕಲ್ಟ್ ಆಗುತ್ತೆ ಅಲ್ವಾ, ಜಸ್ಟ್ ಕಾಮ್ ಆಗಿ ಹ್ಯಾಂಡಲ್ ಮಾಡಿ. ಕಿರ್ಚಾಡೋ ನೆಸೆಸಿಟಿ ಇಲ್ಲ. ಆ್ಯಂಡ್ ನಿಮ್ಮನ್ನ ನೀವು ಯಾವಾಗಲೂ ಪ್ರೂವ್ ಮಾಡೋ ನೆಸೆಸಿಟಿ ಇಲ್ಲ. ಜಸ್ಟ್ ನೆಮ್ಮದಿಯಾಗಿ ಇದ್ಬಿಡಿ, ನೆಮ್ಮದಿನ ಚೂಸ್ ಮಾಡಿ. ಆ್ಯಂಡ್ ಯಾವುದೋ ಒಂದು ಪರ್ಸನ್, ಯಾವುದೋ ಒಂದು ಸಿಚುವೇಶನ್ ನಿಮಗೆ ಡಿಸ್ರೆಸ್ಪೆಕ್ಟ್ ಮಾಡ್ತಾನೆ ಇದ್ದಾರೆ ಅಂದರೆ ಅಲ್ಲಿಂದ ಹೊರಗಡೆ ಬಂದುಬಿಡಿ. ನೆಕ್ಸ್ಟ್ ಮಂತ್ ಅಂತ ಬಂದರೆ, ನೆಕ್ಸ್ಟ್ ಮಂತ್ ಒಳಗೆ ನಿಮಗೆ ರಿಯಲೈಸ್ ಆಗುತ್ತೆ ಎಲ್ಲ ಯಾವ್ದ್ಯಾವುದೋ ಜನರು, ಯಾವ್ದ್ಯಾವುದೋ ಫ್ರೆಂಡ್ಸ್ ನಿಮ್ಮ ಎನರ್ಜಿನ ಡಿಸರ್ವ್ ಮಾಡಲ್ಲ ಅಂತ. ಆ್ಯಂಡ್ ನಾಟ್ ಎವ್ರಿ ಪರ್ಸನ್ ಡಿಸರ್ವ್ಸ್ ಅನ್ನದರ್ ಚಾನ್ಸ್ ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ. ಯಾರಿಗೂ ಸೆಕೆಂಡ್ ಚಾನ್ಸ್ ಕೊಡೋದು ಬೇಡ ಅಂತ. ಯಾವುದೋ ಒಂದು ಡೋರ್ ನಮಗೆ ಕ್ಲೋಸ್ ಆಗಿದೆ ಅಂದ್ಕೂಡ್ಲೆ ಅದೇ ಲಾಸ್ ಅಂತ ಅಲ್ಲ. ಒಂದೊಂದು ಡೋರ್ಗಳು ಕ್ಲೋಸ್ ಆಗುತ್ತೆ ಬಿಕಾಸ್ ಅದು ಆ ಡೋರ್ನ ಓಪನ್ ಮಾಡಿ ಹೋದರೆ ಮೇ ಬಿ ಅದು ನಮಗಲ್ಲ ಆ ದಾರಿ, ಅದಕ್ಕೆ ಅದು ಕ್ಲೋಸ್ ಆಗಿರುತ್ತೆ ಅಷ್ಟೆ. ಆ್ಯಂಡ್ ಲಕ್ಕನ್ನು ವೆಯ್ಟ್ ಮಾಡ್ಕೊಂಡು ಕೂರಬೇಡಿ. ಗ್ರೂಪ್ 1, ಆ್ಯಂಡ್ ಟೇಕ್ ಕೇರ್ ಆಫ್ ಯೋರ್ ಹಾರ್ಟ್, ಪ್ರೊಟೆಕ್ಟ್ ಯೋರ್ ಪೀಸ್. ಕಲಿತಾ ಇರಿ, ಬೆಳೀತಾ ಇರಿ. ನಿಮ್ಮ ಮೇಲೆ ಯಾವಾಗಲೂ ನೀವು ನಿಮಗೇನೆ ಹಾರ್ಶ್ ವೇಯಲ್ಲಿ ಇರಬೇಡಿ. ನಿಮ್ಮ ಮೇಲೆ ನೀವು ಪೇಷನ್ಸ್ ಆಗಿರಿ, ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ನೀವು ಫ್ಯೂಚರ್ ಒಂದೇ ಡೇಯಲ್ಲಿ ಬಿಲ್ಡ್ ಆಗಿರಲ್ಲ. ಓಕೆ. ಸೊ ಎಸ್, ದಟ್ಸ್ ದ ಮೆಸೇಜ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಸಿಚುವೇಶನ್ ಮೇಲೆ ಅಂತ. ಗ್ರೂಪ್ 1 ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಏನನ್ನಿಸ್ತು ಅಂತ. ಓಕೆ.
ಎಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹೆಲೋ ಗ್ರೂಪ್ 2 ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ದೀರಾ? ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ಏನು ಮೆಸೇಜ್ ಬರ್ತಾ ಇದೆ. ಜನರಲ್ ಗೈಡೆನ್ಸ್, ಲವ್ ಲೈಫ್, ಕರಿಯರ್, ಫಿನಾನ್ಸ್, ರಿಯಾಲಿಟಿ ಚೆಕ್ ಏನು ಬರ್ತಾ ಇದೆ ಟ್ಯಾರೋ ಕಡೆಯಿಂದ ಅಂತ. ಹೋಗೋದಕ್ಕೂ ಮುಂಚೆ ಅಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಬೈ ದ ಎಂಡ್ ಆಫ್ ದ ವಿಡಿಯೋ ಹೇಳಿ ಏನಿಸ್ತು ಅಂತ. ಓಕೆ, ಲೈಕ್ ಕಲರ್ ಥೆರಪಿ ವಿತ್ ಟ್ಯಾರೋ ವಿಡಿಯೋಸ್. ಅಗೇನ್ ನೆಕ್ಸ್ಟ್ ವಿಡಿಯೋದಲ್ಲಿ ಟ್ಯಾರೋ ಕಾರ್ಡ್ಸ್ನೂ ಜೊತೆಗೆ ತೋರಿಸ್ಬೇಕು ಅನ್ನೋನು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಓಕೆ, ಎಸ್, ಯಾ, ನಿಮಗೆ ಬಂದಿರೋ 5 ಕಾರ್ಡ್ಸ್ ಬಂದ್ಬಿಟ್ಟು ಟವರ್, ಕ್ವೀನ್ ಆಫ್ ಕಪ್ಸ್, 8 ಆಫ್ ವಾನ್ಸ್, ಜಸ್ಟಿಸ್, 10 ಆಫ್ ಪೆಂಟಕಲ್ಸ್. ಓಕೆ, ವೆರಿ ಪವರ್ಫುಲ್ ಎನರ್ಜಿ ಬರ್ತಾ ಇದೆ ಗ್ರೂಪ್ 2 ಆಲ್ರೆಡಿ. ನೀವು ಹೆಂಗಿದ್ದೀರಾ? ತುಂಬ ಜನ ಅಂದರೆ ನಿಮ್ಮ ಒಂದು ಓಲ್ಡ್ ಲೈಫ್ ಮತ್ತು ನ್ಯೂ ಲೈಫ್ ಮಧ್ಯದಲ್ಲಿ ನಿಂತ್ಕೊಂಡಿದ್ದೀರಾ. ಒಂದು ಚಾಪ್ಟರ್ ಸ್ಲೋ ಆಗಿ ಕ್ಲೋಸ್ ಆಗ್ತಾ ಇದೆ, ಇನ್ನೊಂದು ಚಾಪ್ಟರ್ ಸ್ಟಾರ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದೆ. ಬಟ್ ತುಂಬ ಜನ ಹಳೆಯದನ್ನೇ ಇನ್ನೂ ತಲೆಯಲ್ಲಿ ಇಟ್ಕೊಂಡಿದ್ದೀರಾ, ಮುಂದೆ ಹೋಗಿಲ್ಲ ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ ಟವರ್ ಕಾರ್ಡ್ ಯೂಶಲಿ ಜನರನ್ನ ಹೆದರಿಸ್ಬಿಡುತ್ತೆ. ಬಿಕಾಸ್ ಅದೇನೋ ಕೆಟ್ಟದಾಗತ್ತೆ ಅಂತ ಅಲ್ಲ, ದಟ್ಸ್ ನಾಟ್ ಟ್ರೂ. ಸಮ್ಟೈಮ್ಸ್ ಟವರ್ ಕಾರ್ಡ್ ಏನು ಹೇಳುತ್ತೆ ಅಂದರೆ ವೀಕ್ ಫೌಂಡೇಶನಲ್ಲಿ ಇತ್ತು, ಸೊ ಅದಕ್ಕೆ ಬಿದ್ದೆ ಅನ್ನತ್ತೆ ಅಷ್ಟೇ. ಅದೇ ಮುಂದೆ ಕಂಟಿನ್ಯೂ ಆಗಲ್ಲ, ನೀವು ಕಂಟಿನ್ಯೂ ಮಾಡಬಾರ್ದು ಅದೇ ತಪ್ಪನ್ನು. ಒಂದೊಂದ್ಸಲ ಏನು ಮಾಡುತ್ತೆ, ನಮ್ಮ ಲೈಫು ನಮಗೆ ಅಂತ ಏನಿರಲ್ಲ ಅದನ್ನ ತೆಗಿತಾ ಹೋಗುತ್ತೆ. ಬಟ್ ನಮ್ಮ ಸಪೋರ್ಟಿವ್ ಆಗೇ ಇರುತ್ತೆ ಅದು. ಎಟ್ ಫಸ್ಟ್ ನಮಗೆ ಅದು ಅನ್ಕಂಫರ್ಟೇಬಲ್ ಫೀಲ್ ಆಗ್ಬೋದು, ಬಿಕಾಸ್ ಚೇಂಜಸ್ ತುಂಬ ಜನ ಆಕ್ಸೆಪ್ಟ್ ಮಾಡ್ಕೊಡಲ್ಲ ಈಸಿ ವೇಯಲ್ಲಿ. ಬಟ್ ತಿಂಗಳುಗಳು ಹೋಗ್ತಾ ಹೋಗ್ತಾ ಜನ ಮುಂದೆ ಹೋಗ್ತಾ ಯಾವಾಗ ಹಿಂದೆ ತಿರುಗಿ ನೋಡ್ತಾರಲ್ವ ಅವಾಗ ಅವರಿಗೆ ರಿಯಲೈಸೇಷನ್ ಆಗುತ್ತೆ ಆ ಲಾಸ್ ಆಗಬೇಕಿತ್ತು, ಆ್ಯಕ್ಚುಲಿ ನನಗದು ಪ್ರೊಟೆಕ್ಟ್ ಮಾಡ್ತು ಅಂತ. ತುಂಬ ಜನ ಒಂದಷ್ಟು ಚೇಂಜಸ್ ಆಗಲಿ ಲೈಫಲ್ಲಿ ಅಂತ ಪ್ರೇ ಮಾಡ್ತಾ ಇದ್ದೀರಾ, ಬೇಡ್ಕೊತಾ ಇದ್ದೀರಾ. ಬಟ್ ಯಾವಾಗ ಲೈಫ್ ಚೇಂಜ್ ಆಗುತ್ತೆ ಭಯ ಪಡ್ಕೊಳ್ಳೋದಕ್ಕೆ ಶುರು ಮಾಡ್ತೀರಾ. ಬಿಕಾಸ್ ನೀವು ಇಮ್ಯಾಜಿನ್ ಮಾಡಿದ ಥರ ಇರಲ್ಲ ಅದಕ್ಕೆ. ಗ್ರೂಪ್ 2 ಗ್ರೋತ್ ಈಸ್ ರೇರ್ಲಿ ಕಂಫರ್ಟಬಲ್, ಕೀಪ್ ಇನ್ ಮೈಂಡ್. 1 by 1 ಹೋಗೋಣ. ಲವ್ ಆ್ಯಂಡ್ ರಿಲೇಷನ್ಶಿಪ್ ಝೋನಿಗೆ ಬರೋಣ ನಿಮ್ಮದು. ಎಸ್, ಸ್ಟ್ರಾಂಗೆಸ್ಟ್ ಎನರ್ಜಿ ಇದೆ ಇಲ್ಲಿ ಮೇಯ್ನ್ ಆಗಿ. ತುಂಬ ಜನ ಒಂದು ಕನೆಕ್ಷನಲ್ಲಿ ಆ ಪರ್ಸನ್ ಕೊಡೋದಕ್ಕಿಂತ ನೀವೇ ಜಾಸ್ತಿ ಎಫರ್ಟ್ ಹಾಕ್ತಾ ಇದ್ರಿ. ನಿಮ್ಮ ಟೈಮ್ ಇನ್ವೆಸ್ಟ್ ಮಾಡಿದ್ರಿ, ನಿಮ್ಮ ಎಮೋಷನ್ಸ್ ಇನ್ವೆಸ್ಟ್ ಮಾಡಿದ್ರಿ, ನಿಮ್ಮ ಲಾಯಲ್ಟಿ ಇನ್ವೆಸ್ಟ್ ಮಾಡಿದ್ರಿ, ನಿಮ್ಮ ಪೇಷನ್ಸಿ ಇನ್ವೆಸ್ಟ್ ಮಾಡಿದ್ರಿ. ಅಟ್ಲೀಸ್ಟ್ ಏನಾದರೂ ಒಂದು ಬೆಟರ್ ಚೇಂಜಸ್ ಆಗುತ್ತೆ ಈ ಕನೆಕ್ಷನಲ್ಲಿ ಅಂತ. ಬಟ್ ಒಂದು ಸಿಂಪಲ್ ಕ್ವೆಶನ್ ನಿಮಗೆ, ಎಷ್ಟೊತ್ತು ವೆಯ್ಟ್ ಮಾಡ್ಕೊಂಡು ಕೂರ್ತೀರಾ ಎಫರ್ಟ್ ಎಲ್ಲ ಹಾಕ್ಕೊಂಡು? ದಿಸ್ ಇಸ್ ಒನ್ ಕ್ವೆಶನ್. ತುಂಬ ಜನ ತಿಂಗಳಾನ್ಗಟ್ಲೆ ವೆಯ್ಟ್ ಮಾಡ್ತಾ ಇದ್ದೀರಾ ಅವ್ರು ಚೇಂಜ್ ಆಗ್ತಾರೆ, ಅವರು ಎಫರ್ಟ್ ಹಾಕ್ತಾರೆ ಅಂತ. ತುಂಬ ಜನ ವರ್ಷಗಳಿಂದ ವೆಯ್ಟ್ ಮಾಡ್ತಾ ಇದ್ದೀರಾ. ವೆಯ್ಟ್ ಮಾಡದೆ ಪ್ರಾಬ್ಲಮ್ ಅಂತ ಅಲ್ಲ, ವೆಯ್ಟ್ ಮಾಡಿ ಪರವಾಗಿಲ್ಲ, ಬಟ್ ಅಲ್ಲಿ ಎಫರ್ಟೇ ನೋಡ್ತಾ ಇಲ್ಲ ನೀವು. ಇದು ನಿಮಗೆ ರಿಯಾಲಿಟಿ ಚೆಕ್ ಅನ್ನಿಸ್ಬೋದು. ಬಟ್ ಲವ್ ಲೈಫ್ ಅಂತ ಬಂದರೆ ನೀನು ಎಲ್ಲಿ ನಿಲ್ತೀಯ ಅವ್ರ ಲೈಫಲ್ಲಿ, ಅದನ್ನು ಕ್ವೆಶನ್ ಬರೆಸ್ಬಾರ್ದು ಯಾವಾಗ್ಲೂ. ಇವಾಗೆಲ್ಲ ಅವ್ರ ಜೊತೆ ಆಡೋ ಒಂದೊಂದು ಮಾತುಕತೆನೂ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ. ಅವ್ರು ಹೇಳಿದ್ದೆಲ್ಲ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಅಂದರೆ. ಆ್ಯಂಡ್ ಎಲ್ಲ ಜಗಳದಲ್ಲೂ ನೀವೇ ಸಾರಿ ಕೇಳ್ಕೊಂಡು ಹೋಗ್ತಾ ಇದ್ದೀರಾ. ಈವನ್ ದೋ ನಿಮಗೆ ಹರ್ಟ್ ಆಗಿದ್ರು ಅಂದ್ರೂ ನೀವೇ ಸಾರಿ ಕೇಳ್ಕೊಂಡು ಹೋಗ್ತಾ ಇದ್ದೀರಾ. ಈ ಥರ ಎಲ್ಲ ಆಗ್ತಾ ಇದೆ ಅಂದರೆ ಆಸ್ಕ್ ಯೋರ್ ಸೆಲ್ಫ್, ಈ ರಿಲೇಷನ್ಶಿಪ್ ನಿಮಗೇನಾದರೂ ಹೆಲ್ಪ್ ಮಾಡ್ತಾ ಇದೆಯಾ ಗ್ರೋ ಆಗೋದಕ್ಕೆ, ಅಥವಾ ನಿಮ್ಮನ್ನ ನೀವು ಕಳ್ಕೊತಾ ಇದ್ದೀರಾ? ಬಿಕಾಸ್ ಗ್ರೂಪ್ 2 ತುಂಬ ಜನ ಯಾವ ಒಂದು ಪರ್ಸನ್ ಜೊತೆ ಇದ್ದೀರಾ ಅಂದರೆ, ಓಕೆ ಆ ಪರ್ಸನ್ ನಿಮ್ಮ ಬಗ್ಗೆ ಕೇರ್ ಮಾಡ್ತಾರೆ, ಕೇರಿಂಗ್ನೆಸ್ ಎಲ್ಲ ಇದೆ, ಬಟ್ ಅವರು ಎಮೋಷನ್ಸ್ನ ಎಕ್ಸ್ಪ್ರೆಸ್ಸೇ ಮಾಡ್ತಾ ಇಲ್ಲ.
ಆ ಪರ್ಸನಿಗೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಕರಿಯರ್ ಸ್ಟ್ರೆಸ್ ಇದೆ, ಯಾವುದೋ ಒಂದು ಎಮೋಷನಲ್ ಬ್ಯಾಗೇಜ್, ಹಳೇ ಪಾಸ್ಟ್ ಬ್ಯಾಗೇಜ್ ಇನ್ನೂ ಕ್ಯಾರಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಟ್ ಹವೆವರ್, ಓಕೆ, ಒಬ್ರು ಪೇನ್ ಅರ್ಥ ಮಾಡ್ಕೊಳ್ಳಿ, ಇಲ್ಲ ಅಂತಲ್ಲ, ಬಟ್ ನಿಮ್ಮ ಪೇನನ್ನೇ ನೀವು ಇಗ್ನೋರ್ ಮಾಡ್ಕೊಂಡು ಇನ್ನೊಬ್ರದ್ದು ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಕಷ್ಟ ಆಗತ್ತೆ. ನೀವು ಸೆಲ್ಫ್ ಸ್ಯಾಕ್ರಿಫೈಸ್ ಎಷ್ಟು ಅಂತ ಮಾಡ್ಕೊತೀರಾ? ದಿಸ್ ಇಸ್ ಒನ್ ಥಿಂಗ್. ಬಟ್ ಇನ್ನೊಂದಷ್ಟು ಜನಕ್ಕೆ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಮೆಸೇಜ್, ಫೋನ್ ಕಾಲ್ ಬರೋ ಪಾಸಿಬಿಲಿಟೀಸ್ ಇದೆ. ಈ ಪರ್ಸನ್ ಒನ್ಸ್ ಅಪಾನ್ ಅ ಟೈಮ್ ಯು ಲೈಕ್ಡ್ ದಿಸ್ ಪರ್ಸನ್, ಆ ಪರ್ಸನ್ ನಿಮ್ಮನ್ನ ಆ್ಯಕ್ಚುಲಿ ಮಿಸ್ ಮಾಡ್ಕೊತಾ ಇದ್ದಾರೆ. ಸಾರಿ ಕೇಳೋದಕ್ಕೆ, ಇನ್ನೊಂದು ಚಾನ್ಸ್ ಕೇಳೋದಕ್ಕೆ, ಮತ್ತೆ ನಿಮ್ಮ ಜೊತೆ ರೀಕಾಂಟ್ಯಾಕ್ಟ್ ಮಾಡೋ ಪಾಸಿಬಿಲಿಟೀಸ್ ಇದೆ. ಎಸ್ ಆರ್ ನೋ ಆ ಥರ ಬರ್ತಾ ಇಲ್ಲ. ಬಟ್ ಜಸ್ಟ್ ಅಬ್ಸರ್ವ್ ಮಾಡಿ, ಆ್ಯಕ್ಚುಲಿ ಮುಂಚೆಗಿಂತ ಅವ್ರು ಚೇಂಜ್ ಆಗಿದ್ದಾರಾ, ಅಥವಾ ಬರೀ ಅವ್ರ ವರ್ಡ್ಸ್ ಚೇಂಜ್ ಮಾಡ್ತಾ ಇದೆಯಾ, ವರ್ಡ್ಸಲ್ಲಿ ಚೇಂಜ್ ಮಾಡ್ತಾ ಇದ್ದಾರಾ? ಬಿಕಾಸ್ ಜನ ಏನೇನೋ ಪ್ರಾಮಿಸ್ ಮಾಡ್ಬೋದು, ಬಟ್ ಕನ್ಸಿಸ್ಟೆನ್ಸಿ ಇರಲ್ಲ. ಯಾವ ಥರ ಒಂದು ಲವ್ ಲೈಫ್ ಮಾಡ್ಕೋಬೇಕು, ಕನೆಕ್ಷನ್ನ ಹುಡ್ಕೋಬೇಕು ಅಂದರೆ ಅದರಲ್ಲೊಂದು ಪೊಟೆನ್ಷಿಯಲ್ ಇರಬೇಕು. ನೀವೇನು ಮಾಡ್ತೀರಾ, ಒಂದು ಪರ್ಸನ್ನ ಇಮ್ಯಾಜಿನ್ ಮಾಡ್ಕೊತೀರಾ, ಓಕೆ ನನ್ನ ಪರ್ಸನ್ ಹಿಂಗಿರ್ಬೋದು, ಹಿಂಗಿರ್ತಾರೆ ನನ್ನ ಜೊತೆ, ಅವ್ರ ಜೊತೆ ಫ್ಯೂಚರ್ ಇಮ್ಯಾಜಿನ್ ಮಾಡ್ಕೊತೀರಾ, ಎಷ್ಟು ಚೆನ್ನಾಗಿರುತ್ತೆ, ವಂಡರ್ಫುಲ್ ಲೈಫ್, ಫೈನಲಿ ಚೇಂಜ್ ಆಯಿತು, ಹೀಗೆಲ್ಲ ಅನ್ಕೊತೀರಾ. ಬಟ್ ಯಾರ್ಯಾರು ಏನೇನೋ ಹೇಳ್ಬೋದು, ಏನೇನೋ ಇಮ್ಯಾಜಿನೇಷನ್ ಕೂಡ ಮಾಡ್ಬೋದು, ಬಟ್ ಆ್ಯಕ್ಷನ್ಸ್ ಮ್ಯಾಟರ್ಸ್, ರೈಟ್? ಸೊ ಆ ಥರ ಒಂದು ಪರ್ಸನ್ ಆ್ಯಕ್ಷನ್ಸಲ್ಲೂ ರಿಯಲಿ ನಿಮ್ಮ ಇಮ್ಯಾಜಿನೇಷನ್ನ ರೀಚ್ ಮಾಡುವಂಥ ಒಂದು ಪರ್ಸನ್ನ ಹುಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಓಕೆ, ಯಾರೆಲ್ಲ ಸಿಂಗಲ್ಸ್ ಆಗಿದ್ದೀರಾ, ನಿಮಗೆ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ, ಒಂದು ನ್ಯೂ ಕನೆಕ್ಷನ್ ಬರೋ ಪಾಸಿಬಿಲಿಟೀಸ್ ಇದೆ. ಥ್ರೂ ವರ್ಕ್, ಥ್ರೂ ಎಜುಕೇಷನ್, ಥ್ರೂ ಟ್ರಾವೆಲ್, ಥ್ರೂ ಸೋಷಿಯಲ್ ಮೀಡಿಯಾ ಅಥವಾ ಮ್ಯೂಚುವಲ್ ಫ್ರೆಂಡ್ಸಿಂದ. ನಿಮ್ಮ ಒಂದು ಯೂಶುವಲ್ ಟೈಪ್ ಅಲ್ಲ ಈ ಪರ್ಸನ್. ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಅಟ್ ಫಸ್ಟ್ ನೀವು ಅನ್ಕೋಬೋದು ತುಂಬ ಸಿಂಪಲ್ ಆಗಿದ್ದಾರೆ ಅಂತ. ಐ ಟೆಲ್ ಯು ವಾಟ್, ಗ್ರೂಪ್ 2 ಸಿಂಪ್ಲಿಸಿಟಿನೇ ಯಾವಾಗಲೂ ಒಂದು ಸ್ಟೆಬಿಲಿಟಿ ಕ್ರಿಯೇಟ್ ಮಾಡುತ್ತೆ. ಈ ಎಲ್ಲ ರಿಲೇಷನ್ಶಿಪ್ಪು ಕಾನ್ಸ್ಟೆಂಟ್ ಎಕ್ಸೈಟ್ಮೆಂಟ್ ಇರಬೇಕು ಅಂತ ಇದ್ದರೆ ಅದು ಲಾಂಗ್ ಲಾಸ್ಟಿಂಗ್ ಆಗಿ ಇರಲ್ಲ. ಹೆಲ್ದಿ ಲವ್ ಅಂತ ಅಂದರೆ ಆಫನ್ ಅದು ಕಾಮ್ ಆಗಿ ಫೀಲ್ ಆಗುತ್ತೆ. ಓಕೆ, ಆ ಥರ ಒಂದು ಕನೆಕ್ಷನ್ ಬರೋ ಪಾಸಿಬಿಲಿಟೀಸ್ ಇದೆ. ಇಟ್ಸ್ ಅಪ್ ಟು ಯು ವಾಟ್ ಯು ಡಿಸೈಡ್. ಆಲ್ರೆಡಿ ಮ್ಯಾರಿಡ್ ಅಥವಾ ಕಮಿಟೆಡಲ್ಲಿ ಇದ್ದೀರಾ ಅಂದರೆ ಎಸ್, ನಿಮ್ಮಿಬ್ಬರು ಮಧ್ಯ ಸ್ಟ್ರಾಂಗ್ ಆಗುತ್ತೆ ಬಾಂಡಿಂಗ್. ಇಟ್ಸ್ ನಾಟ್ ದಟ್ ನಿಮ್ಮ ಒಂದು ಪಾರ್ಟ್ನರ್ ಆಟೋಮೆಟಿಕಲಿ ನಿಮಗೆ ಏನು ಬೇಕು ಅದನ್ನೆಲ್ಲ ತಂದಿಡ್ತಾರೆ ಅಂತಲ್ಲ. ಸೊ ಒನ್ ಥಿಂಗ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಏನು ಮಾತಾಡೋಕ್ಕಿದೆ ಕೈಂಡಾಗಿ ಮಾತಾಡಿ, ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಅವಾಯ್ಡ್ ಕೀಪಿಂಗ್ ಸ್ಕೋರ್. ರಿಲೇಷನ್ಶಿಪ್ ಯಾವಾಗ ಸ್ಟ್ರಾಂಗ್ ಆಗುತ್ತೆ ಅಂದರೆ, ಇಬ್ಬರೂ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಅದನ್ನ ಸಾಲ್ವ್ ಮಾಡೋದ್ರ ಮೇಲೆ ಫೋಕಸ್ ಮಾಡಬೇಕು. ನಾನು ಗೆದ್ದೆ, ಅವ್ನು ಗೆದ್ದ, ಆ ಥರ ಮಾಡಬಾರ್ದು, ಅದು ವರ್ಕೌಟ್ ಆಗಲ್ಲ. ಅನದರ್ ಇಂಪಾರ್ಟೆಂಟ್ ಮೆಸೇಜ್, ಏನಾದರೂ ಜಗಳ ಆಯಿತಾ ಫೊಗಿವ್ ಮಾಡೋದನ್ನ ಕಲೀರಿ. ಗ್ರೂಪ್ 2 ಫೊಗಿವ್ ಮಾಡಿ ಅಂದ್ಕೂಡ್ಲೇ ಒಬ್ಬ ಪರ್ಸನ್ನ ವಾಪಸ್ ನಿಮ್ಮ ಲೈಫಲ್ಲಿ ಕರ್ಕೊಂಬನ್ನಿ, ಏನೇ ಮಾಡಿದ್ರು ಆ ಥರ ಅಲ್ಲ. ಇಟ್ಸ್ ಜಸ್ಟ್ ದಟ್ ಯು ಆರ್ ಚೂಸಿಂಗ್ ಪೀಸ್. ಜಾಸ್ತಿ ಜಗಳನ ಮುಂದೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇಲ್ಲ ಅಂತ ಅಷ್ಟೇ. ಓಕೆ, ಕರಿಯರ್ ಅಂತ ಬಂದರೆ ಗ್ರೂಪ್ 2 1 ಮಂತ್ ವಿತಿನ್ 1 ಮಂತ್ ತುಂಬ ಆ್ಯಕ್ಟಿವ್ ಆಗೋದು ನೋಡ್ತಾ ಇದ್ದೀನಿ. ಫಾರ್ ಸಮ್ ಟೈಮ್ ತುಂಬ ಸ್ಟಕ್ ಆಗಿದ್ರಿ ನೀವು ಗ್ರೂಪ್ 2. ಲೈಕ್ ತುಂಬ ಅಪ್ಲೈ ಮಾಡ್ತಾ ಇದ್ರಿ, ಅದು ಸರಿ ಹೋಗ್ತಾ ಇರಲಿಲ್ಲ, ಇಂಟರ್ವ್ಯೂಸ್ ಕೊಡ್ತಿದ್ರಿ, ವರ್ಕೌಟ್ ಆಗ್ತಿರ್ಲಿಲ್ಲ, ತುಂಬ ವೆಯ್ಟ್ ಮಾಡಿಸ್ತಿದ್ರು, ತುಂಬ ಡಿಲೇ ಮಾಡ್ತಾಯಿದ್ರು, ಏನೂ ಮೂವ್ ಆಗ್ತಾ ಇರಲಿಲ್ಲ. ಬಟ್ 8 ಆಫ್ ವಾಂಡ್ಸ್ ಬಂದಿದೆ. ಸೊ ಒಂದ್ಸಲ ಮೂಮೆಂಟ್ ಸ್ಟಾರ್ಟ್ ಆದರೆ, ಒಂದ್ಸಲ ಇವಾಗ ಗಾಡಿ ಸ್ಟಾರ್ಟ್ ಆದರೆ ಗಾಡಿ ಮುಂದೆ ಹೋಗ್ತಾನೆ ಇರುತ್ತೆ. ಆ ಥರ ಒಂದು ಎನರ್ಜಿ. ಲೈಕ್ ಒಂದ್ಸಲ ಆಪರ್ಚುನಿಟೀಸ್, ಒಳ್ಳೆ ಆಪರ್ಚುನಿಟೀಸ್ ಬರೋದಕ್ಕೆ ಸ್ಟಾರ್ಟ್ ಆದರೆ ಒಂದೇ ಸಲ ತುಂಬ ಆಪರ್ಚುನಿಟೀಸ್ ಎಟ್ ಎ ಟೈಮ್ ಬರೋ ಪಾಸಿಬಿಲಿಟೀಸ್ ಇದೆ ನಿಮಗೆ. ಡೋಂಟ್ ಬಿ ಸರ್ಪ್ರೈಸ್ಡ್. ಇಷ್ಟು ತಿಂಗಳು ಸೈಲೆಂಟಾಗಿ ತಣ್ಣಗಿತ್ತು, ಸಡನ್ಲಿ ಇಷ್ಟೊಂದು ಬ್ಯುಸಿಯಾಗಿ ಹೋಗ್ಬಿಟ್ನಾ, ಸಡನ್ಲಿ ನಂಗೆ ಇಷ್ಟೊಂದು ಕಾಲ್ಸ್ ಬರ್ತಾ ಇದೆಯಾ, ಈ ಥರ ಅನ್ನಿಸ್ಬೋದು. ಮಲ್ಟಿಪಲ್ ಇಂಟರ್ವ್ಯೂಸ್ ಕಾಲ್ಸ್ ಬರುತ್ತೆ ನಿಮಗೆ ಗ್ರೂಪ್ 2, ಟ್ರಸ್ಟ್ ಮೀ. ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಸಿಗುತ್ತೆ ಎಟ್ ಅ ಟೈಮ್.
ಲೈಕ್ ಆಲ್ಮೋಸ್ಟ್ ನೀವು ಗಿವ್ ಅಪ್ ಮಾಡಿದ್ರಿ ಇದ್ರ ಬಗ್ಗೆ, ಬಟ್ ಅದ್ರ ಮತ್ತೆ ನಿಮಗೊಂದು ಕಾಲ್ ಬ್ಯಾಕ್ ಬರೋದು, ಈ ಥರ ಪಾಸಿಬಿಲಿಟೀಸ್ ಇದೆ. ಆಮ್, ಕಲೀರಿ. ಟೆಕ್ನಾಲಜಿ ತುಂಬ ಚೇಂಜ್ ಆಗ್ತಾ ಇದೆ ಅಲ್ವಾ, ಇಂಡಸ್ಟ್ರೀಸ್ ತುಂಬ ಚೇಂಜ್ ಆಗ್ತಾ ಇದೆ, ಸ್ಕಿಲ್ಸ್ ಚೇಂಜ್ ಆಗ್ತಾ ಇದೆ. ನೀವು 5 ಇಯರ್ಸ್ ಮುಂಚೆ ಏನು ವರ್ಕ್ ಮಾಡಿದ್ರಿ, ಸ್ಕಿಲ್ಸ್ನ ಬಿಲ್ಡ್ ಮಾಡಿದ್ರಿ, ಅದೇ ಇವತ್ತು ವರ್ಕೌಟ್ ಆಗುತ್ತೆ ಅಂತ ಅನ್ಕೋಬೇಡಿ. ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡಿ, ಕೋರ್ಸ್ ತಗೊಳ್ಳಿ, ಕಮ್ಯುನಿಕೇಷನ್ ಮೇಲೆ ಇನ್ವೆಸ್ಟ್ ಮಾಡಿ, ಹೊಸ ಸಾಫ್ಟ್ವೇರ್ ಕಲೀರಿ, ಓದಿ. ಇವತ್ತೇನು ಇನ್ವೆಸ್ಟ್ ಮಾಡ್ತೀರಾ ನಿಮ್ಮ ಮೇಲೆ ನೀವು, ಅದು ನಿಮಗೆ ಹೋಗ್ತಾ ಹೋಗ್ತಾ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡುತ್ತೆ. ತುಂಬ ಜನ, ಸ್ವಲ್ಪ ಜನ ಏನು ನೋಡ್ತೀನಿ, ಕರೆಂಟ್ ಕೆಲಸನ ಬಿಟ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ರೆಸಿಗ್ನೇಷನ್ ಹಾಕೋದಕ್ಕೂ ಮುಂಚೆ 3 ಕ್ವೆಶನ್ಸ್ನ ಕೇಳಿ. ಇನ್ನೊಂದು ಆಪರ್ಚುನಿಟಿ ಇದೆಯಾ, ಯಾಕೆ ಬಿಡ್ತಾ ಇದ್ದೀರಾ, ಫಸ್ಟ್ ಆಫ್ ಆಲ್ ಲೈಕ್ ಬೆಳೆದಿದ್ದೀನಿ ಅಂತ ಬಿಡ್ತಾ ಇದ್ದೀರಾ, ಅಥವಾ ಎಮೋಷ್ನಲಿ ಫ್ರಸ್ಟ್ರೇಟ್ ಆಗ್ತಾ ಇದೆ, ಅದು ರಿಯಾಕ್ಷನ್ನ ಇದು, ವಾಟ್ ಈಸ್ ಇಟ್? ಸಮಟೈಮ್ಸ್ ಅಲ್ಲ, ಮೋಸ್ಟ್ ಆಫ್ ದ ಟೈಮ್ ಚೇಂಜಿಂಗ್ ಜಾಬ್ ಇಸ್ ಅ ರೈಟ್ ಆಪ್ಷನ್. ಬಟ್ ಒಂದು ಪ್ರಾಪರ್ ಪ್ಲ್ಯಾನ್ ಇಲ್ಲ, ಮಾಡಿಲ್ಲ ಅಂದರೆ ಡೋಂಟ್ ಗೋ ಫಾರ್ ದ ರೆಸಿಗ್ನೇಷನ್ ಸ್ಟೆಪ್. ಓಕೆ. ಆ್ಯಂಡ್ ಬಿಸ್ನೆಸ್ ಯಾರೆಲ್ಲ ಮಾಡ್ತಾ ಇದ್ದೀರಾ, ಸಡನ್ ಚೇಂಜಸ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಒನ್ ಐಡಿಯಾ ನಿಮಗೆ ವರ್ಕೌಟ್ ಆಗ್ದೇ ಇರ್ಬೋದು, ಇನ್ನೊಂದು ಅನ್ಎಕ್ಸ್ಪೆಕ್ಟೆಡ್ ಐಡಿಯಾ ಇನ್ನೂ ಸಕ್ಸಸ್ಫುಲ್ಲಾಗಿ ವರ್ಕೌಟ್ ಆಗೋದು ನೋಡ್ತಾ ಇದ್ದೀನಿ. ಸೊ ಫ್ಲೆಕ್ಸಿಬಲ್ ಆಗಿರಿ. ಯಾವಾಗ ನೀವು ಚೇಂಜಸ್ನ ಅಡಾಪ್ಟ್ ಮಾಡ್ಕೊಂಡು ಹೋಗ್ತೀರಾ ಅಲ್ವಾ, ಸರ್ವೈವ್ ಮಾಡ್ಕೊತ ಹೋಗ್ತೀರಲ್ವಾ, ಈವನ್ ನಿಮ್ಮನ್ನ ರಿಜೆಕ್ಟ್ ಮಾಡೋರು ಚೇಂಜ್ ಆಗ್ತಾರೆ ಫ್ಯೂಚರಲ್ಲಿ. ಆ್ಯಂಡ್ ಎಸ್ಪೆಷಲಿ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದೀರಾ, ನಿಮ್ಮ ಜರ್ನಿನ ಇನ್ನೊಬ್ಬ ಕ್ಲಾಸ್ಮೇಟ್ಸಿಗೆ ಕಂಪೇರ್ ಮಾಡೋದು ಕಡಿಮೆ ಮಾಡಿ. ಒಬ್ಬೊಬ್ಬರು ತುಂಬ ಡಿಫ್ರೆಂಟ್, ಒಬ್ಬೊಬ್ರು ಬಾಯ್ ಹಟ್ ಹೊಡೆದೇ ಟಾಪಲ್ಲಿ ಬರೋದು ನಾನು ನೋಡಿದ್ದೀನಿ, ಒಬ್ಬೊಬ್ರು ಅರ್ಥ ಮಾಡಿಕೊಂಡು ಟಾಪಲ್ಲಿ ಬರೋದು ನೋಡಿದ್ದೀನಿ. ಸೊ ಡಿಫ್ರೆಂಟ್, ತುಂಬ ಜನ ಇವಿಬ್ರು ತುಂಬ ಡಿಫ್ರೆಂಟ್ ವೇಲಿ ಬಿಲ್ಟಪ್ ಆಗಿರ್ತಾರೆ. ಸೊ ಕಂಪೇರ್ ಮಾಡಬೇಡಿ, ನಿಮ್ಮ ಗೋಲ್ ಮೇಲೆ ಫೋಕಸ್ ಮಾಡಿ. ಪರ್ಫೆಕ್ಷನ್ ಆಗೋ ನೆಸೆಸಿಟಿ ಇಲ್ಲ ಇವಾಗಲೇ, ಜಸ್ಟ್ ಇಂಪ್ರೂವ್ಮೆಂಟ್ ಇದ್ದರೆ ಸಾಕು. ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್. ಓಕೆ. ಆ್ಯಂಡ್ ಫಿನಾನ್ಸ್ ಅಂತ ಬಂದರೆ ಗ್ರೂಪ್ 2 ಗ್ರ್ಯಾಜುವಲ್ ಇಂಪ್ರೂವ್ಮೆಂಟ್ ನೋಡ್ತಾ ಇದ್ದೀನಿ. ತುಂಬ ಜನ ದುಡ್ಡು ಬಗ್ಗೆ ತುಂಬ ಒಂಥರ ಸ್ಟ್ರೆಸ್ಸಲ್ಲಿ ಇದ್ರಿ ಅಂತ ನೋಡ್ತಾ ಇದ್ದೀನಿ. ಎಕ್ಸ್ಪೆನ್ಸಸ್ನ ಕ್ಯಾಲ್ಕುಲೇಟ್ ಮಾಡೋದು ಸರಿ ಇದೆಯಾ, ಲೈಕ್ ನನ್ನ ಜೊತೆ ಬೇಕಾದಷ್ಟು ದುಡ್ಡಿದೆಯಾ, ಅನ್ಎಕ್ಸ್ಪೆಕ್ಟೆಡಾಗಿ ಏನಾದ್ರು ಖರ್ಚು ಬಂದುಬಿಟ್ರೆ, ಈ ಥರ ಎಲ್ಲ ಭಯದಲ್ಲಿದ್ರಿ ಅಂತ ನೋಡ್ತಾ ಇದ್ದೀನಿ. ನಿಮ್ಮ ಫಿನಾನ್ಷಿಯಲ್ ಸಿಚುವೇಶನ್ಗೆ ಒಂದು ಗ್ರೋತ್ ಪಾಸಿಬಿಲಿಟೀಸ್ ಇದೆ, ಬಟ್ ಸ್ಟ್ರಾಂಗ್ ವಾರ್ನಿಂಗ್ ಕೂಡ ಬರ್ತಾ ಇದೆ. ಎವ್ರಿ ಟೈಮ್ ಇನ್ಕಮ್ ಇನ್ಕ್ರೀಸ್ ಆದಂಗೂ ನೀವು ಎಕ್ಸ್ಪೆನ್ಸಸ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗಬೇಡಿ. ತುಂಬ ಜನ ಏನು ಮಾಡ್ತಾ ಇದ್ದೀರಾ, ಅರ್ನ್ ಮಾಡ್ತಾ ಇದ್ದೀರಾ, ಸೇವಿಂಗ್ಸ್ ಇಲ್ಲ, ಸ್ಪೆಂಡ್ ಮಾಡ್ತಾ ಇದ್ದೀರಾ. ಸೊ ಫಿನಾನ್ಷಿಯಲಿ ತುಂಬ ಡಿಸಿಪ್ಲಿನ್ ಬೇಕು ನಿಮಗೆ ನೆಕ್ಸ್ಟ್ 1 ಮಂತಲ್ಲಿ. ಇವಾಗ ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರೆ ನಿಮ್ಮ ಲೈಫೇ, ನಿಮ್ಮ ಫ್ಯೂಚರ್ ಲೈಫೇ, ನಿಮ್ಮನ್ನ ಫ್ಯೂಚರ್ ಸೆಲ್ಫೇ ನಿಮ್ಮನ್ನ ಥ್ಯಾಂಕ್ ಮಾಡುತ್ತೆ. ಯಾರು ಪೇಮೆಂಟ್ ಕೊಡೋದಕ್ಕಿತ್ತು ಅಂದರೆ ಆ ಡಿಲೇಡ್ ಪೇಮೆಂಟ್ ಬರೋದು ನೋಡ್ತಾ ಇದ್ದೀನಿ. ಯಾರು ದುಡ್ಡು ಇಸ್ಕೊಂಡಿದ್ರು ಕೊಡೋದಿದೆ ಅಂದರೆ ಅದು ಕೂಡ ವಾಪಸ್ ಬರೋದು ನೋಡ್ತಾ ಇದ್ದೀನಿ ವಿತಿನ್ 1 ಮಂತ್. ತುಂಬ ಜನ ಈವನ್ ಬೋನಸ್ ಪಾಸಿಬಿಲಿಟೀಸ್ ಇದೆ, ಕಮಿಷನ್ಸ್ ಪಾಸಿಬಿಲಿಟೀಸ್ ಇದೆ, ಅಡಿಷ್ನಲ್ ಇನ್ಕಮ್ ಬರೋ ಪಾಸಿಬಿಲಿಟೀಸ್ ಇದೆ. ಎಸ್ಪೆಷಲಿ ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ಸ್ ಮೇಲೆ ಫೋಕಸ್ ಮಾಡಿ. ಇವತ್ತೇ ಇನ್ವೆಸ್ಟ್ ಮಾಡಿದೆ, ಇವತ್ತೇ ವ್ಯೂಸ್ ಬೇಕು, ಇವತ್ತೇ ದುಡ್ಡು ಬೇಕು ಅಂದರೆ ನೋ, ಆಗಲ್ಲ. ಸಮ್ಟೈಮ್ಸ್ ಸ್ಲೋ ಸ್ಟಡಿ ಇನ್ಕಮ್ ಏನಿದೆ ಅದೇ ನಮಗೆ ಫಿನಾನ್ಷಿಯಲಿ ಸೆಕ್ಯೂರಿಟಿ ಕೊಡುತ್ತೆ ಶಾರ್ಟ್ಕಟ್ಗಿಂತ. ಓಕೆ. ಆ್ಯಂಡ್ ಎಮೋಷ್ನಲ್ ಪರ್ಚೇಸಸ್ನ ಅವಾಯ್ಡ್ ಮಾಡಿ. ಅಂದರೆ ಎಕ್ಸೈಟೆಡಲ್ಲಿ ಇದ್ದಾಗ ತಗೋಬಿಡೋಣ, ಏನಾಗುತ್ತೆ ನೋಡೋಣ, ಈ ಥರ ಎಲ್ಲ ಮಾಡೋದು ಕಡಿಮೆ ಮಾಡಿ. ಓಕೆ. ಇವಾಗ ನೀವು ಅದನ್ನು ಕಂಟ್ರೋಲ್ ಮಾಡಿದ್ರೆ ಮುಂದೆ ತುಂಬ ನಿಮಗೆ ಯೂಸ್ಫುಲ್ ಆಗುತ್ತೆ. ತುಂಬ ಜನ ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡೋದು ನೋಡ್ತಾ ಇದ್ದೀನಿ. ಅದ್ರ ಬಗ್ಗೆ ತುಂಬ ಕೇರ್ಫುಲ್ಲಾಗಿ ರಿಸರ್ಚ್ ಮಾಡಿ. ಬೇರೆಯವ್ರು ಮಾಡ್ತಾ ಇದ್ದಾರೆ ಅಂತ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅದನ್ನು ಫಸ್ಟ್ ನೋಡ್ಕೊಳ್ಳಿ. ಓಕೆ. 10 ಆಫ್ ಪೆಂಟಕಲ್ಸ್ ಬಂದಿರೋದ್ರಿಂದ ಸ್ಟ್ರಾಂಗೆಸ್ಟ್ ಫಿನಾನ್ಷಿಯಲ್ ಕಾರ್ಡ್ ಇದು. ಇಟ್ಸ್ ಲೈಕ್ ಬಿಲ್ಡಿಂಗ್ ವೆಲ್ತ್ ಓವರ್ ಟೈಮ್ ಥ್ರೂ ಪೇಷನ್ಸ್, ಥ್ರೂ ಪ್ಲ್ಯಾನಿಂಗ್, ಥ್ರೂ ವೈಸ್ ಡಿಸಿಷನ್ಸ್. ಸೊ
ಫಿನಾನ್ಷಿಯಲಿ ಸಕ್ಸಸ್ ಬೇಕು ಅಂದರೆ ಅದು ಯೂಶಲಿ ಕನ್ಸಿಸ್ಟೆನ್ಸಿ ಮ್ಯಾಟರ್ ಆಗುತ್ತೆ, ಲಕ್ ಮ್ಯಾಟರ್ ಆಗಲ್ಲ. ಓಕೆ, ಸೊ ಗ್ರೂಪ್ 2 ಜನರಲ್ ಗೈಡೆನ್ಸ್ ಅಂತ ಬಂದರೆ ಕ್ವೀನ್ ಆಫ್ ಕಪ್ಸ್ ಬಂದಿದೆ. ನಿಮ್ಮ ಇಂಟ್ಯೂಷನ್ನ ಟ್ರಸ್ಟ್ ಮಾಡಿ. ನಿಮ್ಮ ಇಂಟ್ಯೂಷನ್ನೇ ತುಂಬ ಜನ ನೀವು ಇಗ್ನೋರ್ ಮಾಡ್ತೀರಾ. ಬೇರೆಯವ್ರ ಹೇಳಿದ ಮಾತು ಕೇಳಿಕೊಂಡು ಕೂರೋದೆಲ್ಲ ಜಾಸ್ತಿ. ನೀವು ಡೋಂಟ್ ಡೂ ದ್ಯಾಟ್. ನಿಮ್ಮ ಕ್ವೆಶನ್ಸ್ಗಳಿಗೆ ಡೀಪ್ ಇನ್ಸೈಡ್ ನಿಮಗೆ ಆನ್ಸರ್ಸ್ ಗೊತ್ತಿದೆ, ಅದನ್ನ ಇಗ್ನೋರ್ ಮಾಡ್ತೀರಾ ಅಷ್ಟೇ. ಯು ಸಿಂಪ್ಲಿ ಡೋಂಟ್ ಲೈಕ್ ಇಟ್, ದಟ್ಸ್ ಇಟ್. ಸಮ್ಟೈಮ್ಸ್ ನಿಮ್ಮ ಇಂಟ್ಯೂಷನ್ ನಿಮಗೆ ವಿಸ್ಪರ್ ಮಾಡ್ತಾ ಇರುತ್ತೆ, ಗುಟ್ಟಲ್ಲಿ ಹೇಳ್ತಾ ಇರುತ್ತೆ, ಬಟ್ ಅದಕ್ಕಿಂತ ಜೋರಾಗಿ ನಿಮ್ಮ ಭಯ ಕಿರ್ಚಾಡ್ತಾ ಇರುತ್ತೆ. ನೀವು ಭಯದ ಮೇಲೆ ಫೋಕಸ್ ಮಾಡ್ತೀರಾ ಅಷ್ಟೆ. ಸೊ ಅದೆರಡರ ಮಧ್ಯೆ ಇರೋ ಡಿಫ್ರೆನ್ಸ್ನ ಅರ್ಥ ಮಾಡ್ಕೊಳ್ಳಿ. ಅನದರ್ ಮೆಸೇಜ್ ಇಸ್ ಅಬೌಟ್ ಬೌಂಡ್ರೀಸ್. ಅಂದರೆ ಎಲ್ರಿಗೂ ನಿಮ್ಮ ಒಂದು ಆಕ್ಸೆಸ್ ಕೊಡಬೇಡಿ. ಒಂದೊಂದು ಜನ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾವಾಗ ಅವ್ರಿಗೆ ನಿಮ್ಮಿಂದ ಏನಾದ್ರು ಬೇಕಾದಾಗ ಮಾತ್ರ. ಒಬ್ಬೊಬ್ರು ನಿಮ್ಮನ್ನ ಯಾವಾಗ ನೆನೆಸ್ಕೊತಾರೆ ಅಂದರೆ ಅವರು ಒಬ್ಬರೇ ಆಗಿಬಿಟ್ರು ಅಂತ ಫೀಲ್ ಆಗ್ತಾರಲ್ಲ, ಆವಾಗ ಮಾತ್ರ. ನಿಮಗೆ ಯಾವಾಗ ಸಪೋರ್ಟ್ ಬೇಕು ಆವಾಗ ಕೆಲವೊಬ್ರು ಬಿಟ್ಟು ಓಡೋಗ್ಬಿಡ್ತಾರೆ. ಸೊ ಈ ಪ್ಯಾಟರ್ನ್ನ ನೋಟಿಸ್ ಮಾಡಿ. ಎಲ್ಲರಿಗೂ ಕೈಂಡ್ನೆಸ್ ತೋರಿಸೋ ನೆಸೆಸಿಟಿ ಇಲ್ಲ. ನಿಮ್ಮನ್ನ ನೀವು ಕಳ್ಕೊಂಡು ಕೈಂಡ್ನೆಸ್ ನೋ ವೇ. ಫಿಸಿಕಲ್ ಹೆಲ್ತ್ ಮೇಲೆ ಫೋಕಸ್ ಮಾಡಿ, ಅದಕ್ಕೆ ಸ್ಟ್ರೆಸ್ ಕೂಡ ನಿಮ್ಮನ್ನ ಎಫೆಕ್ಟ್ ಮಾಡಿದೆ ತುಂಬ ದಿವಸದಿಂದ. ನಿದ್ದೆ ಪ್ರಾಪರಾಗಿಲ್ಲ, ತಲೆನೋವು, ಬ್ಯಾಕ್ ಪೇಯ್ನ್, ಡೈಜೆಸ್ಟಿವ್ ಇಶ್ಯೂ, ಪದೇ ಪದೇ ಟಯರ್ಡ್ ಆಗೋದು. ನಿಮ್ಮ ಬಾಡಿನೇ ನಿಮಗೆ ಹೇಳ್ತಾ ಇದೆ, ನಿಮ್ಮ ಮೈಂಡ್ ಅದನ್ನ ಇಗ್ನೋರ್ ಮಾಡ್ತಾ ಇದೆ ಅಷ್ಟೇ. ಓಕೆ, ಆ್ಯಂಡ್ ರೆಸ್ಟ್ ಅದು ಕೂಡ ಒಂದು ಪ್ರೊಡಕ್ಟಿವೆ. ಹೀಲಿಂಗ್ ಅದು ಕೂಡ ಒಂದು ಪ್ರೊಡಕ್ಟಿವೆ, ವೇಸ್ಟ್ ಅಲ್ಲ. ಓಕೆ, ಪದೇ ಪದೇ ಬ್ಯುಸಿ ಇದ್ದರೆ ಮಾತ್ರ ದುಡ್ಡು ಬರುತ್ತೆ. ನೋ, ರೆಸ್ಟ್ ಬೇಕು, ಯಾವಾಗ ತಗೊಳ್ಳಿ, ದಟ್ಸ್ ವೆರಿ ಇಂಪಾರ್ಟೆಂಟ್. ತುಂಬ ಜನ ಯಾವುದೋ ಒಂದು ಪಾಸ್ಟ್ ಡಿಸಿಷನ್ ಏನೋ ಮಾಡಿದರೆ ನೀವು ಅದನ್ನು ಗಿಲ್ಟ್ ಕ್ಯಾರಿ ಮಾಡ್ತಾ ಇದ್ದೀರಾ. ಅದು ರಾಂಗ್ ರಿಲೇಷನ್ಶಿಪ್ ಚೂಸ್ ಮಾಡಿದ್ದಕ್ಕೆ, ರಾಂಗ್ ಪರ್ಸನ್ನ ಟ್ರಸ್ಟ್ ಮಾಡಿದ್ದಕ್ಕೆ, ಆಪರ್ಚುನಿಟಿ ಮಿಸ್ ಮಾಡ್ಕೊಂಡಿದ್ದಕ್ಕೆ, ಅಥವಾ ಒಂದೊಂದು ಮಿಸ್ಟೇಕ್ಸ್ನೂ ಗಿಲ್ಟಿ ಫೀಲ್ ಮಾಡ್ತಾ ಇದ್ದೀರಾ. ದ ಪರ್ಪಸ್ ಆಫ್ ಮಿಸ್ಟೇಕ್ಸ್ ಇಸ್ ಎಜುಕೇಷನ್, ಲೈಫ್ ಲಾಂಗ್ ಪನಿಷ್ಮೆಂಟ್ ಅಲ್ಲ. ಅದರಿಂದ ಏನು ಕಲ್ತ್ರಿ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಸಾಕು, ಯಾಕೆ ಮಾಡಿದೆ ಅಂತ ಅಲ್ಲ. ಆ್ಯಂಡ್ ನಿಮ್ಮನ್ನ ನೀವು ಫೊಗಿವ್ ಮಾಡಿ ಕಲೀರಿ, ಮುಂದೆ ಹೋಗಿ ಅಷ್ಟೆ. ಓಕೆ, ಗ್ರೂಪ್ 2 ತುಂಬ ಜನ ಏನು ಚೇಂಜ್ ಬೇಕು ಅಂತ ಹೇಳ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ಬಟ್ ಸೇಮ್ ಹ್ಯಾಬಿಟ್ಸ್ ನೀವು ಎವ್ರಿಡೇ ರಿಪೀಟ್ ಮಾಡ್ತಾ ಇದ್ದೀರಾ. ನಿಮಗೆ ಕಾನ್ಫಿಡೆನ್ಸ್ ಬೇಕು, ಬಟ್ ನಿಮ್ಮ ಬಗ್ಗೆನೇ ನಿಮಗೆ ನೆಗೆಟಿವ್ ಥಾಟ್ಸ್ ಇದೆ. ನಿಮಗೆ ಒಳ್ಳೆಯ ರಿಲೇಷನ್ಶಿಪ್ಸ್ ಬೇಕು, ಬಟ್ ನೀವು ಯಾವ ಥರ ಒಂದು ಪರ್ಸನ್ ಆಕ್ಸೆಪ್ಟ್ ಮಾಡ್ತಾ ಇದ್ದೀರಾ ಅಂದರೆ ಡಿಸ್ರೆಸ್ಪೆಕ್ಟ್ನ ಆಕ್ಸೆಪ್ಟ್ ಮಾಡ್ತಾ ಇದ್ದೀರಾ, ಜಸ್ಟ್ ಬಿಕಾಸ್ ನಿಮಗೊಂದು ರಿಲೇಷನ್ಶಿಪ್ ಬೇಕು. ಫಿನಾನ್ಷಿಯಲಿ ಚೆನ್ನಾಗಿರಬೇಕು ಅಂತ ಇದೆ, ಬಟ್ ಪ್ಲ್ಯಾನೇ ಮಾಡ್ತಾ ಇಲ್ಲ ಫಿನಾನ್ಸ್ ಬಗ್ಗೆ. ಕರಿಯರ್ ಗ್ರೋತ್ ಬೇಕು, ಬಟ್ ಹೊಸ ಸ್ಕಿಲ್ಸ್ನ ಕಲಿತಾ ಇಲ್ಲ. ನೀವು ವಿಶ್ ಮಾಡ್ತಾ ಇದ್ದೀರಾ ಅಂತ ಲೈಫ್ ಚೇಂಜ್ ಆಗಲ್ಲ. ಲೈಫ್ ಚೇಂಜ್ ಆಗುತ್ತೆ ಬಿಕಾಸ್ ನಿಮ್ಮ ಹ್ಯಾಬಿಟ್ಸ್ ಚೇಂಜ್ ಆಗ್ತಾ ಇದೆ ಅಂತ. ಅನದರ್ ಇಂಪಾರ್ಟೆಂಟ್ ಮೆಸೇಜ್ ಈಸ್ ಅಬೌಟ್ ಎಕ್ಸ್ಪೆಕ್ಟೇಷನ್ಸ್. ಒಂದು ಪರ್ಸನ್ನಿಂದ ಒಂದು ಕ್ಲೋಜರ್ ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಬಟ್ ಆ ರೆಸ್ಪಾನ್ಸಿಬಿಲಿಟಿ ತಗೊಳಕ್ಕೆ ಅವ್ರು ರೆಡಿ ಇಲ್ಲ. ಅವ್ರು ಸೈಲೆಂಟಾಗಿದ್ದಾರೆ ನಿಮ್ಮಿಂದ ಅಂದರೆ ಅದನ್ನೇ ಕ್ಲೋಜರ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಮೂವ್ ಆನ್ ಆಗಿ ಅವ್ರಿಗೆ ಅಂದ್ಕೊಂಡು ಕೊಡೋ ನೆಸೆಸಿಟಿ ಇಲ್ಲ. ಓಕೆ, ಕಂಪ್ಯಾರಿಸನ್ ಇಸ್ ಅನದರ್ ಟ್ರ್ಯಾಪ್ ಗ್ರೂಪ್ 2ದು. ಅಂದರೆ ಇನ್ನೊಬ್ರದ್ದು ಎಂಗೇಜ್ಮೆಂಟ್ ನೋಡೋದು, ಇನ್ನೊಬ್ರದ್ದು ಪ್ರಮೋಷನ್ ನೋಡೋದು, ಇನ್ನೊಬ್ರು ಹೊಸ ಮನೆ ಬೈ ಮಾಡ್ತಾ ಇದ್ದಾರೆ, ಇನ್ನೊಬ್ರು ಹಾಲಿಡೇ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮಗೆ ನಿಮ್ಮ ಬಗ್ಗೆ ನೋಡ್ಕೊಂಡಾಗ ಹಂಗೇನೂ ಇಲ್ಲ, ನಾನೊಂಥರ ಹಿಂದೆ ಆಗ್ಬಿಟ್ನಾ. ರಿಮೆಂಬರ್ ಒನ್ ಥಿಂಗ್, ಇನ್ನೊಬ್ರದ್ದು ರೀಲ್ಸ್ ನೋಡಿ, ಇನ್ನೊಬ್ರದ್ದು ಸ್ಟೋರಿ ನೋಡಿ ಕಂಪೇರ್ ಮಾಡಬೇಡಿ. ನಿಮ್ಮ ಓನ್ ಪ್ರೋಗ್ರೆಸ್ ಮೇಲೆ ಫೋಕಸ್ ಮಾಡಿ. ಈವನ್ ಸ್ಮಾಲ್ ಪ್ರೋಗ್ರೆಸ್ ಒಂದು ಸೆಲೆಬ್ರೇಷನ್ನ ಡಿಸರ್ವ್ ಮಾಡುತ್ತೆ. ಎಲ್ಲದನ್ನು ಕಂಟ್ರೋಲ್ ಮಾಡೋದಕ್ಕೂ ಹೋಗಬೇಡಿ. ಯು ಕೆನಾಟ್ ಕಂಟ್ರೋಲ್ ಅದರ್ ಪೀಪಲ್ಸ್ ಒಪಿನಿಯನ್, ರೈಟ್? ಎಲ್ಲ ಔಟ್ಕಮ್ನು ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಲವ್ನ ಫೋರ್ಸ್ ಮಾಡೋದಕ್ಕಾಗಲ್ಲ, ಟೈಮಿಂಗ್ನ ಫೋರ್ಸ್ ಮಾಡೋದಕ್ಕಾಗಲ್ಲ.
ನಿಮ್ಮ ಹತ್ರ ಏನು ಕಂಟ್ರೋಲ್ ಮಾಡೋಕ್ಕಾಗತ್ತೆ ಅದನ್ನ ಮಾತ್ರ ನೀವು ಕಂಟ್ರೋಲ್ ಮಾಡ್ಬೋದು. ನಿಮ್ಮ ಹತ್ರ ಕಂಟ್ರೋಲಲ್ಲಿ ಏನಿದೆ, ನಿಮ್ಮ ಎಫರ್ಟ್, ನಿಮ್ಮ ಆನೆಸ್ಟಿ, ನಿಮ್ಮ ಡಿಸಿಪ್ಲಿನ್, ನಿಮ್ಮ ಕೈಂಡ್ನೆಸ್. ಲೀವ್ ದ ರೆಸ್ಟ್. ಓಕೆ. ಆ್ಯಂಡ್ ಜಸ್ಟಿಸ್ ಕಾರ್ಡ್ ಕೂಡ ಬಂದಿದೆ. ಸಿ, ಇವಾಗ ಏನಾದರೂ ಒಂದು ಒಳ್ಳೆ ಹ್ಯಾಬಿಟ್ ಇವತ್ತು ಬಿಲ್ಡ್ ಮಾಡ್ತಾ ಇದ್ದೀರಾ, ಅದು ನಿಮ್ಮ ಫ್ಯೂಚರ್ನ ಬಿಲ್ಡ್ ಮಾಡುತ್ತೆ. ಇವತ್ತು ಒಳ್ಳೆ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಾ, ಅದು ನಿಮ್ಮ ಫ್ಯೂಚರ್ ಮುಂದೆ ರಿಲೇಷನ್ಶಿಪ್ಸ್ನ ಬ್ಯಾಲೆನ್ಸ್ಡ್ ಮಾಡುತ್ತೆ. ಸಿ, ನಿಮ್ಮ ಸೆಕೆಂಡ್ ಹೌಸ್, ಯುವರ್ ಸ್ಪೀಚ್ ಇಸ್ ಅ ರೀಸನ್ ನೀವು ಎಷ್ಟು ಜನನ ಉಳಿಸ್ಕೋತೀರಾ ಅಂತ ಅದೇ ತೋರಿಸುತ್ತೆ ನಿಮ್ಮನ್ನ. 11th ಹೌಸ್ 7th ಹೌಸ್ ನೋಡೋ ನೆಸೆಸಿಟಿ ಇಲ್ಲ. ಇವಾಗ ಫಿನಾನ್ಷಿಯಲಿ ಚೇಂಜಸ್ ಮಾಡ್ಕೊತೀರಾ, ನಿಮಗೆ ಅದು ನಾಳೆ ರಿಫ್ಲೆಕ್ಟ್ ಆಗುತ್ತೆ. ಚೇಂಜ್ ಆಗ್ತದೆ ನಿಮ್ಮ ಲೈಫಲ್ಲಿ ಅಂದರೆ ಯಾವಾಗಲೂ ಅದು ನಿಮ್ಮ ಶತ್ರು ಅಲ್ಲ. ಸಮ್ಟೈಮ್ಸ್ ಯೂನಿವರ್ಸ್ ಅನ್ವಾಂಟೆಡ್ನ ರಿಮೂವ್ ಮಾಡುತ್ತೆ, ಸೊ ದಟ್ ಆ ಪ್ಲೇಸಿಗೆ ಒಂದು ಬೆಟರ್ ಫಿಲ್ ಇನ್ ಆಗಲಿ ಅಂತ. ಆ್ಯಂಡ್ ನಿಮ್ಮ ಹಾರ್ಟ್ನ ಟ್ರಸ್ಟ್ ಮಾಡಿ ಎಲ್ಲದಕ್ಕಿಂತ ಜಾಸ್ತಿಯಾಗಿ. ಮೂಮೆಂಟ್ ಬರ್ತಾ ಇದೆ ಕರಿಯರಲ್ಲಿ, ಎಸ್ಪೆಷಲಿ ಯಾರು ಪೇಷಂಟಲ್ಲಿ, ಡಿಸಿಪ್ಲಿನ್ಡಲ್ಲಿ, ಕನ್ಸಿಸ್ಟೆನ್ಸಲ್ಲಿದೆ, ನಿಮಗೊಂದು ಫಿನಾನ್ಷಿಯಲ್ ಇಂಪ್ರೂವ್ಮೆಂಟ್ ನೋಡ್ತಾ ಇದ್ದೀನಿ. ಸಿ, ಯುವರ್ ನೆಕ್ಸ್ಟ್ ಚಾಪ್ಟರ್ ಮೈಟ್ ಬಿಗಿನ್ ವಿತ್ ಫೈರ್ ವರ್ಕ್ಸ್ ಅಂತ ಅನ್ಕೋಬೇಡಿ. ಓಕೆ, ಒಂದು ಸಿಂಪಲ್ ಡಿಸಿಷನ್ ಇವತ್ತು ತಗೊಳ್ಳೋದ್ರಿಂದ ನೆಕ್ಸ್ಟ್ ಚಾಪ್ಟರ್ ಬಿಗಿನ್ ಆಗ್ಬೋದು. ಅಂದರೆ ಒಂದು ಹೆಲ್ದಿಯರ್ ಹ್ಯಾಬಿಟ್ ಇದು ಮಾಡ್ಕೊಳ್ಳಿ, ಅಪ್ಲೈ ಮಾಡ್ಕೊಳ್ಳಿ ನಿಮ್ಮ ಮೇಲೇ. ಯಾವುದಾದ್ರು ಒಂದು ಮಾತುಕತೆ ಡಿಫಿಕಲ್ಟ್ ಆಗ್ತಾ ಇದೆ ಅಂತ ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಾ ಅಂದರೆ ಇವತ್ತೇ ಹೋಗಿ ಮಾತಾಡಿ, ಫೇಸ್ ಇಟ್. ಒನ್ ಅಪ್ಲಿಕೇಶನ್, ಒನ್ ಬೌಂಡ್ರಿ, ಒನ್ ಬ್ರೇವ್ ಸ್ಟೆಪ್ ನಿಮ್ಮನ್ನ ಮುಂದೆ ತೊಗೊಂಡು ಹೋಗುತ್ತೆ. ಯಾವುದಾದ್ರು ಸ್ಮಾಲ್ ಬಿಗಿನಿಂಗ್ಸ್ ಬರ್ತಾ ಇದೆ, ಆಪರ್ಚುನಿಟಿ ಬರ್ತಾ ಇದೆ ಅಂದರೆ ಅದು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಮೆನಿ ಒಳ್ಳೊಳ್ಳೆ ಲೈಫ್ಸ್ ಒಂದೊಂದ್ಸಲ ಒಂದು ಆರ್ಡಿನರಿ ಡೇಯಲ್ಲೇ ಬಿಲ್ಡ್ ಆಗೋದು. ಆ್ಯಂಡ್ ಓವರ್ ನೈಟ್ ನಾಳೆನೇ ನೀವು ಕೂಡಲೇ ನಾನೊಂದು ಡಿಫ್ರೆಂಟ್ ಪರ್ಸನ್ ಆಗಬೇಕು, ಹ್ಯೂಮನ್ ಆಗಬೇಕು ಅಂತ ಕಾಯ್ಕೊಂಡೆಲ್ಲ ಕೂರಬೇಡಿ, ಅದಾಗಲ್ಲ. ಸೈಲೆಂಟಾಗಿ ನಿಮ್ಮನ್ನ ನೀವು ಬೆಟರ್ ವರ್ಷನ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಇವತ್ತು ನಿಮ್ಮನ್ನೇನೋ ಬಿಟ್ಟೋಯ್ತು ಅಂದರೆ ಪನಿಷ್ಮೆಂಟ್ ಅಂತ ಅನ್ಕೋಬೇಡಿ. ಮುಂಚೆನೇ ಹೇಳ್ದಂಗೆ ಸ್ಪೇಸ್ ಮಾಡಿಕೊಡ್ತಾ ಇರುತ್ತೆ ಯೂನಿವರ್ಸ್, ಒಂದು ಒಳ್ಳೇದೇನಾದ್ರು ಒಂದು ಎಂಟರ್ ಆಗಲಿ ಅಂತ. ನಿಮ್ಮ ಜರ್ನಿನ ಟ್ರಸ್ಟ್ ಮಾಡಿ, ಗ್ರೌಂಡೆಡ್ ಆಗಿರಿ, ಆನೆಸ್ಟ್ ಆಗಿರಿ, ಕಲಿತಾ ಇರಿ, ನಿಮ್ಮ ನೆಮ್ಮದಿನ ಪ್ರೊಟೆಕ್ಟ್ ಮಾಡ್ಕೊತಾ ಹೋಗಿ. ಆ್ಯಂಡ್ ರಿಮೆಂಬರ್ ದಿಸ್, ಫ್ಯೂಚರ್ ಯಾವ ಥರ ಇರಬೇಕು ಅಂತ ಇವತ್ತು ನೀವು ಕೇಳ್ಕೊತಾ ಇದ್ದೀರಲ್ವಾ, ಒಂದೇ ಡೇಯಲ್ಲಿ ಅದು ಬಿಲ್ಡ್ ಮಾಡೋಕ್ಕಾಗಲ್ಲ. ಇವತ್ತಿಂದ ನೀವೇನೆಲ್ಲ ಚಾಯ್ಸಸ್ ಮಾಡ್ಕೊಂಡು ಹೋಗ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒನ್ ಅಫರ್ಮೇಷನ್ ಗ್ರೂಪ್ 2 ನಿಮಗೆ ಏನಾದರೂ ಒಂದು ಯೂಸ್ಫುಲ್ ಆಗ್ತಾ ಇಲ್ಲ ಅಂದರೆ ಅದನ್ನ ಬಿಟ್ಬಿಡಿ. ಏನಾದರೂ ಒಂದಷ್ಟು ಹೆಲ್ದಿ ಚೇಂಜಸ್ನ ಅಡ್ಯಾಪ್ಟ್ ಮಾಡ್ಕೊಳ್ಳಿ. ಎಲ್ಲ ಒಂದೊಂದು ನೀವು ಸ್ಟೆಪ್ಸ್ ತೊಗೊಳೋದನ್ನು ಟ್ರಸ್ಟ್ ಮಾಡಿ. ಟ್ರಸ್ಟ್ ದಟ್ ಒಂದೊಂದು ಚಾಯ್ಸಸ್ ಇವತ್ತು ಮಾಡಿದ್ದು ನನ್ನ ಸ್ಟ್ರಾಂಗರ್, ಹ್ಯಾಪಿಯರ್, ಪೀಸ್ಫುಲ್ ಫ್ಯೂಚರ್ ಕಡೆ ಕರ್ಕೊಂಡು ಹೋಗ್ತಾ ಇದೆ ಅಂತ. ಓಕೆ, ಸೊ ದಟ್ಸ್ ದ ಬ್ಯೂಟಿಫುಲ್ ಮೆಸೇಜ್. ಗ್ರೂಪ್ 2 ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನಿಸ್ತು ಅಂತ. ಓಕೆ, ನನಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ಕಲರ್ ಥೆರಪಿ ಕೂಡ ಎಂಡ್ ಆಗ್ತಾ ಇದೆ, ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜಲ್ಲಿ ಇದ್ದೀನಿ. ಫುಲ್ ನೋಡಿ ಆಯಿತಾ. ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಏನಿಸ್ತು ಅಂತ, ಈ ಥರ ವೀಡಿಯೋಸ್ ಬೇಕಾ ಅಂತ ಕೂಡ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫೆಲ್ಲ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 119 ಏನಾದರೂ ಡ್ರಾಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಆಗ್ತಿಲ್ಲ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು. ಆ್ಯಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು, ಶೇರ್ ಮಾಡೋದು ಅಥವಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಸೊ ದಟ್ ನೀವು ಫ್ಯೂಚರ್ ವೀಡಿಯೋಸ್ನ ಮಿಸ್ ಮಾಡ್ಕೊಳ್ಳಲ್ಲ. ಓಕೆ, ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಟ್ ನೆಕ್ಸ್ಟ್ 1 more ಮಿನಿಟಲ್ಲಿ ನನ್ನ ಈ ಒಂದು ಕಲರ್ ಥೆರಪಿ ಕೂಡ ಆಲ್ಮೋಸ್ಟ್ ಆಗಿದೆ. ಸೊ ದಿಸ್ ಇಸ್ ದ ಫೈನಲ್ ಲುಕ್. ಐ ನೋ ಬೇರ್ಗೆ ಸ್ವಲ್ಪ ನಾನು ಲೈಟ್ ಬ್ರೌನ್ ಯೂಸ್ ಮಾಡಬೇಕಿತ್ತು, ಬಟ್ ಓಕೆ, ನೆಕ್ಸ್ಟ್ ಟೈಮ್ ನಾನು ಕ್ರಯಾನ್ಸ್ ಯೂಸ್ ಮಾಡ್ತೀನಿ ಇನ್ ಕೇಸ್ ನಿಮ್ಮ ಕಾಮೆಂಟ್ಸ್ ಚೆನ್ನಾಗಿದೆ ಅಂದರೆ. ಯಾ, ದಟ್ಸ್ ದ ಫೈನಲ್ ಲುಕ್. ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಇಟ್ಸ್ ಲೈಕ್ ಅ ಕಾಫಿ ಬೇರ್ ಕಾಂಬಿನೇಷನ್, ಕ್ಯೂಟ್ ಕಾಝಿ ಥೆರಪಿ. ಐಮ್ ಎಕ್ಸೈಟೆಡ್ ನಿಮ್ಮ ಕಾಮೆಂಟ್ ಸೆಕ್ಷನ್ಗೆ ಏನು ಹೇಳ್ತೀರಪ್ಪ ಅನ್ನಿಸ್ತಾ ಇದೆ. ಸೊ ಲೆಟ್ ಮಿ ಸಿ, ದಟ್ಸ್ ದ ಫೈನಲ್ ಲುಕ್.
Yeah. Bye bye. Take care.